ಪ್ರೈಸ್ ಲಾರ್ಡ್. ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ಮತ್ತೊಂದ್ಸಲ ನಿಮ್ಮೆಲ್ಲರನ್ನು ಈ ದಿವಸದ ಆರಾಧನೆಯಲ್ಲಿ, ಸಬ್ಬತ್ ಆರಾಧನೆಯಲ್ಲಿ ನಾನು ಆಹ್ವಾನಿಸುವಂತವನಾಗಿದ್ದೇನೆ. ತಿರುಗಿ ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಿ. ದೇವರ ಆಶ್ರಯದಲ್ಲಿ ನಾವೆಲ್ಲರೂ ನೆಲೆಗೊಂಡಿದ್ದೇವೆ. ಸಮೃದ್ಧಿ ಅದರ್ವೇ ಎಲ್ಲ ಸ್ವಲ್ಪ ಕೇಸಸ್ಗಳು ಕಡಿಮೆ ಆಗ್ತಾ ಇದೆ ಎಂಬುದಾಗಿ ನಮಗೆ ಸುದ್ದಿ ಬರ್ತಾ ಇದೆ, ಮತ್ತು ನಾವು ಮೆಸೇಜಸ್ಗಳ ಮೂಲಕ, ನಮಗೆ ನ್ಯೂಸ್ಗಳ ಮೂಲಕ ಗೊತ್ತಾಗ್ತಾ ಇದೆ. ಆದರೂ ಕೂಡ ನೀವೆಲ್ಲರೂ ಚೆನ್ನಾಗಿರ್ರಿ, ಸುರಕ್ಷಿತವಾಗಿರ್ರಿ. ಇನ್ನೂ ಏನೇನು ರೆಸ್ಟ್ರಿಕ್ಷನ್ಸ್ಗಳು ಇದ್ದಾವೆ ಅವುಗಳನ್ನೆಲ್ಲ ಪರಿಪಾಲಿಸಿಕೊಂಡು ಹೋಗ್ಬೇಕೆಂಬುದಾಗಿ ನಿಮಗೆ ನಾನು ಪ್ರೇರೇಪಿಸುವಂತನಾಗಿದ್ದೇನೆ. ಯವನಸ್ಥ ಮಕ್ಕಳನ್ನು, ಪ್ರತ್ಯೇಕವಾಗಿ ಚಿಕ್ಕ ಮಕ್ಕಳನ್ನು ಅಲ್ಲಿ ಬಿಡಬೇಡ್ರಿ. ದಯಮಾಡಿ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಇದ್ದುಕೊಂಡು ಇನ್ನೂ ಸ್ವಲ್ಪ ದಿವಸ, ಇನ್ನೂ ಕೆಲವು ದಿವಸಗಳು ನೀವು ಚೆನ್ನಾಗಿ ಇರಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಂಡು ಪ್ರೇರೇಪಿಸುವಂತನಾಗಿದ್ದೇನೆ. ಯಾರ್ಯಾರು ವ್ಯಾಕ್ಸಿನ್ ತೆಗೆದುಕೊಂಡಿಲ್ವೋ ಅವ್ರು ದಯಮಾಡಿ ವ್ಯಾಕ್ಸಿನ್ ತೆಗೆದುಕೊಂಡ್ರೆ, ಎಲ್ಲಿ ಅನುಕೂಲಗಳು ಉಂಟು ಅಲ್ಲಿ ಹೋಗಿ ನೀವು ವ್ಯಾಕ್ಸಿನ್ಸ್ಗಳನ್ನು ತೆಗೆದುಕೊಂಡು ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು, ಪ್ರಾರ್ಥನೆ ಮಾಡ್ತಾ ಇರಬೇಕೆಂಬುದಾಗಿ ನಾನು ಪ್ರೇರೇಪಿಸುವಂತನಾಗಿದ್ದೇನೆ. ಎಲ್ಲಿ ಯಾರಿಗೆ ದೇವರ ಆತ್ಮನ ಪ್ರೇರೇಪಣೆ ಕೊಡುತ್ತಾನೋ ಅಲ್ಲಿ ನಿಮಗೆ ಅನಿಸೋದು ಭೇಟಿ ಆಗಬೇಕು, ಪ್ರಾರ್ಥನೆ ಮಾಡಬೇಕು. ಫೋನ್ ಕಾಲ್ಸ್ಗಳ ಮೂಲಕ ಪ್ರಾರ್ಥನೆ ಮಾಡಬಹುದು ನಾನು, ಅಥವಾ ನೀವು ತಿಳಿಸೋದರ ಮೂಲಕ ನಾನು ಪ್ರಾರ್ಥನೆಯಲ್ಲಿ ಸಮಯ ಕಳೀಬಹುದು. ಅದೇ ರೀತಿಯಲ್ಲಿ ದೇವರಿಗೆ ಸಮರ್ಪಿಸಬೇಕಾದಂತ ಕಾಣಿಕೆಗಳನ್ನು ಕೂಡ ಯಥಾರ್ಥವಾದ ಮನಸ್ಸಿನಿಂದ ನಾನು ಹೇಳ್ತೀನಿ, ಉದಾರವಾದ ಮನಸ್ಸಿನಿಂದ ತಕ್ಕ ಸಮಯದಲ್ಲಿ ನೀವೆಲ್ಲರೂ ಅವುಗಳನ್ನು ಸಲ್ಲಿಸ್ತಾ ಇರಬೇಕೆಂಬುದಾಗಿ ನಿಮಗೆ ನಾನು ಪ್ರೇರೇಪಿಸುವಂತನಾಗಿದ್ದೇನೆ. ಮತ್ತೊಂದು ಸಲ ದೇವರು ಈ ದಿವಸ ಈ ಆರಾಧನೆಯಲ್ಲಿ ತನ್ನ ಜೀವಳ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ತಲೆಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಎಲ್ಲಾ ಒಳ್ಳೆ ದಾನಗಳಿಗೆ ಮೂಲ ಕರ್ತನಾದ ಪರಮ ಪ್ರೀತಿಯುಳ್ಳ ತಂದೆ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗ್ಲಿ. ಇಂದು ಶುಭ ದಿನ, ಒಳ್ಳೆ ದಿನ ಸ್ವಾಮಿ. ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ಜೀವಳ ವಾಕ್ಯವನ್ನು ಕೇಳಬೇಕೆಂಬುದಾಗಿ ಬಯಸುವಾಗ ನೀನು ನಮ್ಮೆಲ್ಲರ ಜೊತೆಲಿ ಮಾತನಾಡು ಸ್ವಾಮಿ. ನೀನೇ ಜೀವದ ರೊಟ್ಟಿಯಾಗಿದೆ ಸ್ವಾಮಿ. ನೀನೇ ನಮಗೆ ಆತ್ಮೀಯ ಆಹಾರವಾಗಿದೆ. ನಮ್ಮ ದಾಹವನ್ನು, ನಮ್ಮ ಹಸಿವನ್ನು ನೀಗಿಸು ಕರ್ತನೆ. ನಮ್ಮ ದಾಹವನ್ನು ತೀರಿಸು ಕರ್ತನೆ ಸ್ವಾಮಿ. ನಮಗೆ ಕರ್ತನು ದೇವರಾಗಿರು ಸ್ವಾಮಿ. ವಾಕ್ಯವನ್ನು ಕೇಳುವಂತೆ ಎಲ್ಲಾ ಪ್ರಿಯ ನಿನ್ನ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದಗಳನ್ನು ದಯಪಾಲಿಸು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಈ ದಿವಸ ಧ್ಯಾನ ಮಾಡ್ಲಿಕ್ಕಿರುವಂತಹ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆಯ 4ನೇ ಅಧ್ಯಾಯದಿಂದ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ 4. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ ಒಂದು ಪರಿಚಯ ನಾನು ಮಾಡಿಕೊಡ್ಬೇಕಂತಂದ್ರೆ, ನಮ್ಮೆಲ್ಲರಿಗೆ ಗೊತ್ತಿರುವಂತ ಒಂದು ವಿಷಯ ಅದೇನಂತಂದ್ರೆ, ಯೇಸು ಸ್ವಾಮಿ ಸಮಾರ್ಯದ ಹೆಂಗಸಿನ ಜೊತೆಯಲ್ಲಿ ಮಾಡಿರುವಂತ ಒಂದು ಸಂಭಾಷಣೆಯನ್ನು ನಾವು ನೋಡುವಂತವರಾಗಿದ್ದೇವೆ. ದೇರ್ ಇಸ್ ಅ ಲಾಂಗ್ ಡಿಸ್ಕೋರ್ಸ್. ಯೋಹಾನನು ಬರೆದಿರುವಂತಹ 21 ಅಧ್ಯಾಯಗಳನ್ನು ನಾವು ನೋಡುವಾಗ, ಎನಿಥಿಂಗ್ ದಟ್ ಹಿ ಹ್ಯಾಸ್ ರಿಟರ್ನ್ ಇನ್ ಡಿಟೇಲ್. ಎಲ್ಲವುಗಳನ್ನು, ಪ್ರತಿಯೊಂದು ಭಾಗ, ಪ್ರತಿಯೊಂದು ಅಧ್ಯಾಯದಲ್ಲಿ ಬಹಳ ವಿಸ್ತಾರವಾಗಿ ಯೋಹಾನನು ಅನೇಕ ಸಂಗತಿಗಳನ್ನು ಆತನು ತಿಳಿಸಿಕೊಡುವಂತವನಾಗಿದ್ದಾನೆ. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಮೋರ್ ಆನ್ ಸ್ಯಾಮರಿಟನ್ ವುಮನ್ ಆರ್ ದ ಡಿಸ್ಕೋರ್ಸ್ ಬಿಟ್ವೀನ್ ಜೀಸಸ್. ಯೇಸು ಸ್ವಾಮಿ ಜೊತೆಯಲ್ಲಿ ನಡೆದಿರುವಂತಹ ಆ ಇಡೀ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕಿಲ್ಲ. ಆದ್ರೆ ಒಂದು ಸ್ಪೆಸಿಫಿಕ್ ವರ್ಡ್, ಒಂದು ವಚನ, ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನವನ್ನು ಒಂದು ಥೀಮ್ ಆಗಿ ಅಥವಾ ಒಂದು ಸ್ಟಡಿಯಾಗಿ ನಾವು ಈ ದಿವಸ ನಾವು ಧ್ಯಾನ ಮಾಡೋಣ. ಯೇಸು ಸ್ವಾಮಿಗೆ ಹಸಿವೆ ಆದ ಕಾರಣ, ಅಥವಾ ಮಧ್ಯಾಹ್ನದ ವೇಳೆಯಲ್ಲಿ ಅವರು ಬಾವಿಯ ಬಳಿಯಲ್ಲಿ ಅವರು ಇಳುಕೊಂಡು ಶಿಷ್ಯರು ಹೋಗಿ ಊಟ ಆಹಾರದ ಸಿದ್ಧತೆಯನ್ನು ಮಾಡಿ ಬರೋಷ್ಟ್ರೊಳಗೆ ಈಗ ಯೇಸು ಸ್ವಾಮಿ ಸಮಾರ್ಯದ ಸ್ತ್ರೀಯಳಿಗೆ ಭೇಟಿಯಾಗುವಂತವನಾಗಿದ್ದಾನೆ. ಮತ್ತು ಭೇಟಿಯಾಗುವಾಗ ಆತನಿಗೆ ದಾಹವಾಗಿರುವಾಗ ಕುಡಿಯಲಿಕ್ಕೆ ನೀರನ್ನು ಆತನು ಬೇಡುವಂತವನಾಗಿದ್ದಾನೆ. ಅಂಡ್ ವಿ ನೋ ವಾಟ್ ಆಲ್ ಥಿಂಗ್ಸ್ ಟೇಕ್ಸ್ ಪ್ಲೇಸ್. ಏನೇನು ಅವರ ಮಧ್ಯದಲ್ಲಿ ಸಂಭಾಷಣೆ ಜರುಗುತ್ತೆ. ಯೇಸು ಸ್ವಾಮಿ 13ನೇ ವಚನದಲ್ಲಿ ಬರುವಾಗ, ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆ ಆಗುವುದು, ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ, ನಿತ್ಯ ಜೀವನ ಉಂಟು ಮಾಡುವುದು, ನನ್ನಲ್ಲಿ ಉಕ್ಕುವ ಆ ನೀರು, ಆ ಹೊರತೆಯನ್ನು ಕುಡಿದೇ ಆದರೆ ಅವರಿಗೆ ನಿತ್ಯ ಜೀವ ಉಂಟಾಗುವುದೆಂಬುದಾಗಿ ಯೇಸು ಸ್ವಾಮಿ ಆಕೆಗೆ ಅನೇಕ ಸಂಗತಿಗಳನ್ನು ಮಾತನಾಡುವಾಗ, ಜೀವಕರವಾದಂಥ ನೀರು ನನ್ನ ಬಳಿಗೆ ಬರುವವನಿಗೆ ತಿರುಗಿ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ ಹೇಳಿ, ನೀರಿನ ವಿಷಯದಲ್ಲಿ ಆಗಲಿ, ಆಹಾರ ಅಥವಾ ಭೋಜನದ ವಿಷಯದಲ್ಲಿ ಆಗಲಿ, ಅಥವಾ ದೇಹಕ್ಕೆ ಒಂದು ಸಂತೃಪ್ತಿಯನ್ನು, ನಮ್ಮ ದೇಹಕ್ಕೆ ದಾಹವನ್ನು, ನಮ್ಮ ದೇಹಕ್ಕೆ ಹಸಿವನ್ನು ನಾವು ತೀರಿಸಿಕೊಳ್ಬೇಕಂತಂದ್ರೆ ಅದೆಲ್ಲವೂ ಯೇಸು ಸ್ವಾಮಿಯೇ ಜೀವಕರವಾದಂಥ ನೀರು, ಯೇಸು ಸ್ವಾಮಿಯೇ ಜೀವ ಜಲ, ಅಥವಾ ಯೇಸು ಸ್ವಾಮಿಯೇ ಜೀವದ ರೊಟ್ಟಿ ಎಂಬುದಾಗಿ ಆತನು ತಿಳಿಸಿಕೊಟ್ಟನು ಎಂಬುದಾಗಿ. ಆದ್ರೆ ಈ ವಚನಕ್ಕೆ ಬರುವಾಗ ಒಂದು ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಥೀಮ್ ಹೇಳಿರದ ರೀತಿಯಲ್ಲಿ 4:34, 4ನೇ ಅಧ್ಯಾಯ 34ನೇ ವಚನದಲ್ಲಿ, ಈಗ ಯೇಸು ಸ್ವಾಮಿಗೆ ಆತನು ಒಂದು ಮಾತನ್ನು ಹೇಳುವಾಗ ಆತನು ತಿಳಿಸುವಂತ ವಿಚಾರ ಏನು ಗೊತ್ತುಂಟ, ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ
ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವಾಗಿದೆ. ಬರೀ ಯೇಸು ಸ್ವಾಮಿ ಮಾತ್ರ ಜೀವ ಜಲವಾಗಿ ಆತನು ಕೊಡ್ತಾ ಇಲ್ಲ, ಯೇಸು ಸ್ವಾಮಿ ಮಾತ್ರ ಜೀವದ ರೊಟ್ಟಿಯಾಗಿ ಆತನು ಕೊಡ್ತಾ ಇಲ್ಲ. ಶಿಷ್ಯರಿಗೆ ಪ್ರಶ್ನೆ ಆಗ್ತದೆ, ಯಾವ ರೀತಿಯ ಆಹಾರ ತಂದು ಕೊಟ್ಟಿರ್ಬೋದು? 32ನೇ ವಚನಕ್ಕೆ ಬರುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನಿಮಗೆ ತಿಳಿಯದಂತ ಆಹಾರ ನನಗುಂಟು ಎಂದು ಹೇಳಲು ಶಿಷ್ಯರು ಆತನಿಗೆ ಯಾರಾದ್ರೂ ಊಟಕ್ಕೆ ತಂದು ಕೊಟ್ಟರು ಏನೋ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡ್ರು. ಆವಾಗ ಯೇಸು ಸ್ವಾಮಿ ಈ ಮಾತಿಗೆ ಪ್ರತ್ಯುತ್ತರ ಕೊಡುತ್ತಾನೆ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನೇ ಪೂರೈಸುವುದೇ ನನ್ನ ಆಹಾರವಾಗಿದೆ. There is some kind of food that is even belong to Lord Jesus Christ. ನಮ್ಮೆಲ್ಲರಿಗೆ ಆಹಾರದ ಅಗತ್ಯ ಉಂಟು. ಈ ದಿವಸ ನಾವು ಧ್ಯಾನ ಮಾಡೋಣ. ಆಹಾರ ಎಂಬುದಾಗಿ ಹೇಳುವಾಗ ಇಂಗ್ಲಿಷ್ ನಲ್ಲಿ ಫುಡ್ ಎಂಬುದಾಗಿ ಹೇಳ್ತೀವಿ. ವಾಟ್ ಈಸ್ ದಟ್ ಫುಡ್ ದಟ್ ಯು ಆರ್ ಇಂಟೇಕಿಂಗ್? ನೀನು ಮತ್ತು ನಾನು ಸೇವಿಸುವಂತ ಆಹಾರ ಏನಾಗಿದೆ? ಅಥವಾ ಯೇಸು ಸ್ವಾಮಿ ತನ್ನ ದೃಷ್ಟಿಯಲ್ಲಿ ತನ್ನ ಕಡೆಗಿಟ್ಟಂತ ಒಂದು ಆಹಾರವು ಏನಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ. ನಾನು ಡೆಫಿನೇಷನ್ ಬರ್ಕೊಳ್ಳುವಾಗ ಈ ರೀತಿಯಲ್ಲಿ ಉಂಟು. ಆ ಡೆಫಿನೇಷನ್ ಹೇಗೆ ಉಂಟು ಗೊತ್ತುಂಟಾ? I just want to read in English. Any nutritious substance that people or animal or eat or drink or that plants absorb in order to maintain life and growth. ನಾವು ಈ ಲೋಕದಲ್ಲಿ ಜೀವಿಸ್ಬೇಕಂದ್ರೆ, ಬದುಕಬೇಕಂದ್ರೆ, ಉಸಿರಾಡಬೇಕಂದ್ರೆ ಅಥವಾ ನಾವು ಬೆಳಿಬೇಕಂತಂದ್ರೆ ಏನನ್ನೋ ಸೇವಿಸುವಂತವರಾಗಿದ್ದೇವೆ, ಯಾವುದನ್ನು ತಿನ್ನುವಂತವರಾಗಿದ್ದೇವೆ. ಸಮಥಿಂಗ್ ದಟ್ ಇಸ್ ನ್ಯೂಟ್ರಿಷಿಯಸ್ ಸಬ್ಸ್ಟೆನ್ಸ್ ದಟ್ ಯು ಆರ್ ಇಂಟೇಕಿಂಗ್. ನಾವಾಗ್ಲಿ ಅಥವಾ ಒಂದು ಪ್ರಾಣಿ ಪಶುಗಳಾಗ್ಲಿ ಸೇವಿಸಿಕೊಳ್ಳುವಂತ ಪ್ರತಿಯೊಂದಕ್ಕೆ ಆಹಾರವು ಎನ್ನುವಂತವರಾಗಿದ್ದೇವೆ. ಆಹಾರದ ವಿಷಯದಲ್ಲಿ ಬರುವಾಗ ನಾವೆಲ್ಲರೂ ನಮಗೆ ಗೊತ್ತುಂಟು ಎಂತೆಂತ ಆಹಾರವನ್ನು ನಾವು ಸೇವಿಸುತ್ತೇವೆ ಎಂಬುದಾಗಿ. ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಫುಡ್. ಬಹಳ ವಿಧವಾದಂತ ಆಹಾರಗಳಿದ್ದಾವೆ. ಕೆಲವುಗೆ ಹೆಲ್ತಿ ಫುಡ್ ಎಂಬುದಾಗಿ ಹೇಳ್ತೀವಿ, ಕೆಲವುಗೆ ಜಂಕ್ ಫುಡ್ ಎಂಬುದಾಗಿ ಹೇಳ್ತೀವಿ. ಬಟ್ ಎನಿಥಿಂಗ್ ದಟ್ ಯು ಇಂಟೇಕ್, ನೀನೇನೇನು ಸೇವಿಸ್ತಾ ಇದೆಯೋ, ಏನೇನು ತಿಂತಾ ಇದೆಯೋ, ನಿನ್ನ ದೇಹ, ನಿನ್ನ ಶರೀರಕ್ಕಾಗಿ, ನಿನ್ನ ಆರೋಗ್ಯವಂತನಾಗಿರೋದಕ್ಕಾಗಿ, ತುಷ್ಟಿ ಪುಷ್ಟಿ ಆಗಿರೋದಕ್ಕಾಗಿ. ಒಂದು ಮಕ್ಕಳನ್ನು ಬೆಳೆಸಬೇಕಂತಂದ್ರೆ ವಿ ಮೇಂಟೈನ್ ಅವ್ರಿಗೆ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಸಮಯಕ್ಕೆ ತಕ್ಕಾಗಿ ನಾವು ಊಟವನ್ನು ಕೊಡುವಂತವರಾಗಿದ್ದೇವೆ. ನಮ್ಮ ದೈಹಿಕ ಆರೋಗ್ಯಕ್ಕೋಸ್ಕರ, ನಮ್ಮ ಒಳ್ಳೆ ಸ್ವಸ್ಥತೆಗಾಗಿ ನಾವು ದಿನಕ್ಕೆ 3 ಆವರ್ತಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಲಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ದಿಸ್ ಆಲ್ ಟೈಪ್ಸ್ ಆಫ್ ಫುಡ್ ವಿ ಟೇಕ್. ನಾವು ನಮ್ಮ ದಿನನಿತ್ಯದ ಜೀವಿತಕ್ಕಾಗಿ ಏನನ್ನು ಸೇವಿಸ್ತಾ ಇದ್ದೇವೆ ಬದುಕಲಿಕ್ಕೆ. ಬಟ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಗಾಡ್, ಲಾರ್ಡ್ ಜೀಸಸ್, ಯೇಸು ಸ್ವಾಮಿ ಆತನೇನು ಹೇಳ್ತಾನೆ ಗೊತ್ತುಂಟಾ? ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ಆತನ ಆಹಾರವಾಗಿದೆ. ವಾಟ್ ಈಸ್ ಯುವರ್ ಫುಡ್ ಟುಡೇ? ನನ್ನ ಪ್ರಶ್ನೆ ಏನು ಗೊತ್ತುಂಟಾ? ಯಾವಾಗಲೂ ಪ್ರಶ್ನೆಗಳನ್ನು ಮಾಡಿ ಪ್ರಸಂಗ ನಾನು ಮಾಡ್ತಾ ಇರ್ತೀನಿ. ವಾಟ್ ಈಸ್ ಯುವರ್ ಫುಡ್? ನಿನ್ನ ಆಹಾರ ಏನಾಗಿದೆ? ನನ್ನ ಆಹಾರವೇನಾಗಿದೆ? ನಾನು ಏನು ಸೇವಿಸ್ತಾ ಇದ್ದೀನಿ? ನಾನೇನು ತಿಂತಾ ಇದ್ದೀನಿ? ನಾನೇನು ಕುಡಿತಾ ಇದ್ದೀನಿ ಎಂಬುದಾಗಿ ಒಂದು ವಿಚಾರ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡುವಂತವನಾಗಿದ್ದೇನೆ. ಕೇಳಿಸ್ಕೊಡ್ರಿ. ದೇವರು ಆದಾಮ ಅವ್ವಳನ್ನು ಸೃಷ್ಟಿ ಮಾಡುವಾಗ, ಸೃಷ್ಟಿ ಮಾಡಿದ ನಂತರ ಅವರಿಗೆ ಕೊಟ್ಟಂತ ಅಧಿಕಾರ ಏನು ಗೊತ್ತುಂಟಾ? ಆದಿಕಾಂಡದ ಪುಸ್ತಕ 1ನೇ ಅಧ್ಯಾಯದ 29ನೇ ವಚನಕ್ಕೆ ಬರುವಾಗ ವಾಕ್ಯ ಬರೆಯಲ್ಪಟ್ಟಿದೆ, ಇಗೋ ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲಾ ಪೈರುಗಳನ್ನು, ಬೀಜವುಳ್ಳ ಎಲ್ಲಾ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆಂಬುದಾಗಿ ದೇವರು ಆದಾಮನಿಗೆ ವಾಗ್ದಾನ ಮಾಡಿದನೆಂಬುದಾಗಿ ನೋಡುತ್ತೇವೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸ್ಟಡಿ ದಟ್ ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಬಿಫೋರ್ ಯು ಆರ್ ದ ವರ್ಡ್ ಆಫ್ ಗಾಡ್. ನಾವೇನು ವಾಕ್ಯ ನಾನು ನಿಮ್ಮ ಬಳಿಗೆ ತರಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ ಗೊತ್ತುಂಟಾ? ದೇವರು ಅವರಿಗೆ ಎಲ್ಲವನ್ನು ತಿನ್ಲಿಕ್ಕೆ ಅಧಿಕಾರ ಕೊಟ್ಟು ಬಿಟ್ಟ. ಭೂಮಿಯ ಮೇಲೆ ಇರುವಂತ ಎಲ್ಲಾ ಪೈರುಗಳು, ಎಲ್ಲಾ ರೀತಿಯ ಹಣ್ಣು ಹಂಪಲುಗಳು, ಎಲ್ಲಾ ರೀತಿಯ ದವಸ ಧಾನ್ಯಗಳು, ಸಮಥಿಂಗ್ ದಟ್ ಈಸ್ ಬೀನ್ ಕ್ರಿಯೇಟೆಡ್, ಯಾವುದು ದೇವರ ಮೂಲಕ ಸೃಷ್ಟಿಸಲ್ಪಟ್ಟಿದೆಯೋ ಅದೆಲ್ಲವೂ ಮಾನವನಿಗೆ, ಆದಾಮ ಹವ್ವಳಿಗೆ ಪ್ರಾರಂಭದಲ್ಲಿಯೇ ಒಂದು ಆಹಾರವಾಗಿ ಆತನು ಒದಗಿಸಿಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಅಂಡ್ ಪ್ಲೀಸ್ ರೀಥಿಂಕ್ ಅಗೇನ್. ತಿರುಗಿ ನಾವು ಆಲೋಚನೆ ಮಾಡೋಣ. ಎಲ್ಲವನ್ನು ತಿನ್ನಲಿಕ್ಕೆ ಅಧಿಕಾರ ಕೊಟ್ಟ, ಎಲ್ಲವನ್ನು ತಿನ್ನುವಂತ ಸ್ವತಂತ್ರತೆ ದೇವರು ಅವರಿಗೆ ಮಾಡಿಕೊಟ್ಟ. ಆದ್ರೆ ಆ ಒಂದು ಏದೇನ್ ತೋಟದ ಮಧ್ಯದಲ್ಲಿರುವಂತ ಒಂದು ಮರದ ಹಣ್ಣಿನ ತಿನ್ನಬಾರದು ಎಂಬುದಾಗಿ ದೇವರು ಅವರಿಗೆ ಆಜ್ಞೆ ಕೊಟ್ಟ. ಡು ಯು ಗೆಟ್ ಮೈ ಪಾಯಿಂಟ್? ತಿನ್ನಬಾರ್ದು, ಮುಟ್ಟಬಾರ್ದು, ನೋಡಬಾರ್ದು, ಅದರ ಬಳಿಯಲ್ಲಿ ಹೋಗಬಾರ್ದು ಎಂಬುದಾಗಿ. ಯಾವುದನ್ನು ದೇವರು ಮಾಡಬಾರ್ದು ಎಂಬುದಾಗಿ ಹೇಳಿದನೋ ಅದನ್ನೇ ಆದಾಮನು ಹವ್ವಳು ಆ ಒಂದು ಮರದ ಹಣ್ಣನ್ನು ತಿಂದು ಅವರು ಪಾಪ ಮಾಡಿಬಿಟ್ರು. ಫ್ರಮ್ ವೇರ್ ದ ಸಿನ್ ಹ್ಯಾಸ್ ಕಮ್, ಪಾಪವು ಎಲ್ಲಿಂದ ಪ್ರಾರಂಭವಾಯಿತು ಗೊತ್ತುಂಟಾ? ತಿನ್ನುವುದರ ಮೂಲಕ, ಸೇವಿಸುವುದರ ಮೂಲಕ,
ಅದರ ಬಳಿ ಹೋಗುವುದರ ಮೂಲಕ, ಅದನ್ನು ಮುಟ್ಟಿ ನೋಡುವುದರ ಮೂಲಕ, ಯಾಕಂದ್ರೆ ಅದು ನೋಡುವುದಕ್ಕಾಗಿ ಬಹಳ ಸುಂದರವಾಗಿಯೂ ರಮಣೀಯವಾಗಿಯೂ ಎಂಬುದಾಗಿ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ವಾಟ್ ಈಸ್ ಯುವರ್ ಫುಡ್ ಟುಡೇ? ವಾಟ್ ಆರ್ ಯು ಈಟಿಂಗ್? ಪ್ರೇಸ್ ಗಾಡ್, ದಿಸ್ ಡೇಸ್ ಐ ಹ್ಯಾವ್ ಬೀನ್ ಅಬ್ಸರ್ವಿಂಗ್. ಬಹಳ ಲಾಕ್ಡೌನ್ ಗಳ ಮಧ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ, ಬಹಳ ನಿಮ್ ಕಡೆಗೂ ಬಡ ಜನ ಮಕ್ಕಳಿಗೆ ನಾವು ಮಾಡ್ತಾ ಇದ್ದಿರಬಹುದು. ಒಂದೊಂದು ರೇಷನ್ ಪ್ಯಾಕೆಟ್ ನಲ್ಲಿ ಒಂದು 1,500 ರೂಪಾಯಿ ಅಷ್ಟು ನಾವು ರೇಷನ್, ಅಕ್ಕಿ, ಬೇಳೆ, ಸಕ್ಕರೆ, ದಿನನಿತ್ಯಕ್ಕೆ ಬೇಕಾಗಿರೋ ಎಲ್ಲ ಆಹಾರದ ಒಂದು ರೇಷನ್ ಅನ್ನು ಪ್ರಿಪೇರ್ ಮಾಡಿ ನಾವು ಬಡವರಿಗೆ ಕೊಡ್ತಾ ಇದ್ದೀವಿ, ನಾವು ದಾನ ಮಾಡ್ತಾ ಇದ್ದೀವಿ. ಯಾರಿಗೆ ಅನ್ನಪಾನ ಇಲ್ವೋ, ಯಾರು ಜಾಬ್ ನಲ್ಲಿ ಇಲ್ವೋ, ವಿ ಆರ್ ಟ್ರೈಂಗ್ ಟು ಪುಟ್ ಎನ್ ಎಫರ್ಟ್. ನಾವು ಪ್ರಯತ್ನಗಳನ್ನು ಮಾಡಿ ಆ ಜನರ ಬಳಿಗೆ ನಾವು ಆಹಾರವನ್ನು ಒದಗಿಸುವಂತವರಾಗಿದ್ದೇವೆ ಅಥವಾ ತಲುಪಿಸ್ತಾ ಇದ್ದೇವೆ. ಬಟ್ ಟುಡೇ ಬೀಯಿಂಗ್ ಯಂಗ್ ಪೀಪಲ್, ನಾವು ಒಂದು ಕ್ರೈಸ್ತ ವಿಶ್ವಾಸಿಗಳಾಗಿದ್ದು ನಾವು ಎಂತೆಂಥ ಆಹಾರವನ್ನು ಸೇವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ. ಕೆಲವರಿಗೆ ಮಾಂಸಾಹಾರಿ ಎಂಬುದಾಗಿ ಹೇಳ್ತಾರೆ, ಕೆಲವರಿಗೆ ವೆಜಿಟೇರಿಯನ್ ಅಥವಾ ಕೆಲವರಿಗೆ ನಾನ್ ವೆಜಿಟೇರಿಯನ್ ಎಂಬುದಾಗಿ ಹೇಳ್ತೇವೆ. ನಾವೆಲ್ಲ ಇಂಡಿಯನ್ಸ್ ಆಗಿದ್ದು ನಮಗೆ ಚೈನೀಸ್ ಫುಡ್ ಬಹಳ ಇಷ್ಟ ಎಂಬುದಾಗಿ ನಾನು ಅವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ದೇರ್ ಆರ್ ಯಂಗ್ ಪೀಪಲ್ ಹೂ ಲವ್ ಟು ಈಟ್ ಜಂಕ್ ಫುಡ್, ಆಲ್ ಟೈಪ್ಸ್ ಆಫ್ ಜಂಕ್ ಫುಡ್. ಐ ಡೋಂಟ್ ವಾಂಟ್ ಟು ಸ್ಪೆಸಿಫೈ ವಾಟ್ ಆರ್ ದ ಜಂಕ್ ಫುಡ್ಸ್ ಎಂಬುದಾಗಿ. ಬಟ್ ವಿ ಆರ್ ಈಟಿಂಗ್ ಸಮಥಿಂಗ್, ಅಂಡ್ ಬೈ ಈಟಿಂಗ್ ಹೌ ಐ ಆಮ್ ಗ್ರೋಯಿಂಗ್ ಇನ್ ಮೈ ಲೈಫ್. ನಾನು ಯಾವುದನ್ನು ತಿನ್ನೋದ್ರ ಮೂಲಕ ನಾನು ಬರ್ತೀನಿ. ನಾನು the things that I'm speaking, I'm sure I'll be able to make it clear, what kind of food that I'm taking in my life. ನಾನು ಎಂಥ ರೀತಿಯ ಆಹಾರವನ್ನು ಸೇವಿಸ್ತಾ ಇದ್ದೀನಿ ಎಂಬುದಾಗಿ ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ. ಹಿಂದಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಇತ್ತು, ಅದನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂದಿಯಲ್ಲಿ ಹೇಗುಂಟು ಗೊತ್ತುಂಟಾ? ಜೀನೆ ಕಿಲೆ ಕಾತೆ ಹೇ ಯಾ ಫಿರ್ ಕಾನೆ ಕಿಲೆ ಜೀತೆ ಹೇ. ಇದು ಕನ್ನಡದಲ್ಲಿ ತಿಳಿಸ್ಬೇಕಂತಂದ್ರೆ ಬಹಳ ಕೇಳಲಿಕ್ಕೆ ವಿಚಿತ್ರ ಅನಿಸ್ಬೋದು. ಬದುಕಲಿಕ್ಕೆ ತಿಂತೀವಾ, ತಿನ್ಲಿಕ್ಕೆ ಬದುಕ್ತೀವಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬದುಕಲಿಕ್ಕೆ ತಿಂತೀವಾ ಅಥವಾ ತಿನ್ಲಿಕ್ಕೆ ಬದುಕ್ತಾ ಇದ್ದೀವಾ? ನಾವು ಕೆಲವ್ರಿಗೆ ಹೇಳ್ತೀವಿ, ಇವನು ಬಹಳ ಫುಡಿ ಇದ್ದಾನಯ್ಯ, ಇವನು ಯಾವಾಗ ನೋಡಿದ್ರೆ ತಿಂತಾನೆ ಇರ್ತಾನೆ, ಅವನು ತಿಂದು ತಿಂದು ಬಹಳ ದಪ್ಪ ಆಗಿದ್ದಾನೆ ಎಂಬುದಾಗಿ ಹೇಳ್ಕೊಂತಿರ್ತೀವಿ. ಆಯ್ತಾ? ಯು ಅಂಡರ್ಸ್ಟ್ಯಾಂಡ್? ಬದುಕಲಿಕ್ಕೆ ತಿಂತಾ ಇದ್ದೇವೆ. ಅಫ್ಕೋರ್ಸ್ ಐ ನೀಡ್ ಟು ನಾನು ಸರ್ವೈವ್ ಆಗ್ಬೇಕಂದ್ರೆ, ನನಗೆ ಚೆನ್ನಾಗಿ ಆರೋಗ್ಯ ಇರಬೇಕಂದ್ರೆ ನಾನು ಒಳ್ಳೆ ಊಟ ಮಾಡಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಆಹಾರವನ್ನು ಸೇವಿಸ್ಕೊಳ್ಬೇಕು. ಬಟ್ ವೆನ್ ಇಟ್ ಕಮ್ಸ್, ಆರ್ ಯು ಜಸ್ಟ್ ಈಟಿಂಗ್ ಜಸ್ಟ್ ಟು ಗೆಟ್ ಸರ್ವೈವ್, ಅಥವಾ ನಾವು ಬರೀ ತಿನ್ಲಿಕ್ಕೇನೆ ಬದುಕ್ತಾ ಇದ್ದೀವ? ಒಂದು ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಕಾರ್ಡಿಂಗ್ ಟು UNDP ಎಂಬುದಾಗಿ ಹೇಳುವಾಗ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಂಬುದಾಗಿ ಹೇಳ್ಕೊಂತಾರೆ. That is more of related to the food industry ಅಥವಾ food department. The survey it says up to 40% of the food produced in India is wasted. 40% ಊಟ ಅಥವಾ ಆಹಾರವು ಭಾರತ ದೇಶದಲ್ಲಿ ವೇಸ್ಟ್ ಆಗ್ತಾ ಇದೆ. ಅದರಲ್ಲಿ ವೇಸ್ಟೆಡ್ ಇನ್ ಇಂಡಿಯಾ ಎಂಬುದಾಗಿ ಹೇಳುವಾಗ ಡಿಫ್ರೆಂಟ್ ಲೆವೆಲ್, ಮೇ ಬಿ ಹಾರ್ವೆಸ್ಟ್ ಮಾಡುವಾಗ, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುವಾಗ, ಪ್ರೊಸೆಸ್ ಆಗುವಾಗ, ಪ್ಯಾಕೇಜಿಂಗ್ ನಲ್ಲಿ, ಕನ್ಸ್ಯೂಮಿಂಗ್ ನಲ್ಲಿ ಈ ಭಾರತ ದೇಶದ 40% ಒಂದು ಆಹಾರವು ವೇಸ್ಟ್ ಆಗ್ತಾ ಇದೆ. ವೇಸ್ಟ್ ಎಂಬುದಾಗಿ ನಾನು ಮಾತನಾಡುವಾಗ ಆಹಾರದ ವಿಷಯದಲ್ಲಿ ವೆಡ್ಡಿಂಗ್ಸ್ ಗಳಲ್ಲಿ ಹೋಗುವಾಗ, ಇವೆಂಟ್ಸ್ ಗಳಲ್ಲಿ, ಪ್ರೋಗ್ರಾಮ್ಸ್ ಗಳಲ್ಲಿ, ರೆಸ್ಟೋರೆಂಟ್ ಗಳಲ್ಲಿ, ಹೋಟೆಲ್ಸ್ ಗಳಲ್ಲಿ ಅಥವಾ ಮನೆಗಳಲ್ಲಿ ದೊಡ್ಡ ಫಂಕ್ಷನ್ಸ್ ಗಳಲ್ಲಾದ್ರೂ ಕೂಡ ಬಹಳ ಸಲ ಸಿದ್ಧಪಡಿಸಿರುವಂತಹ ಆಹಾರವು ವೇಸ್ಟ್ ಆಗುವಂತದ್ದಾಗಿದೆ. ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಮೇ ಬಿ ರಿಲೇಟೆಡ್ ಟು ಫುಡ್, ಬಟ್ ದ ಕಾಂಟೆಕ್ಸ್ಟ್, ಸಂದರ್ಭ ಏನ್ ಗೊತ್ತುಂಟಾ? ಈ ದಿವಸ ಯೇಸು ಸ್ವಾಮಿ ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆತನ ಆಕೆ ಜೊತೆಲಿ ಮಾತನಾಡುವಾಗ, ನೀನು ನನ್ನ ಬಳಿಗೆ ಬಂದಿದೆಯಾದ್ರೆ ನಿನಗೆಂದಿಗೂ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತನಾಗಿದ್ದಾನೆ. ಜೀವ ಕೊಡುವಂತ ರೊಟ್ಟಿ ನಾನೇ ಆಗಿದ್ದೇನೆ, ನನ್ನ ಮೂಲಕ ನೀನು ಸೇವಿಸಿದೆ ಆದ್ರೆ ನಿನಗೆ ತಿರುಗಿ ಎಂದಿಗೂ ಹಸಿವೆ ಆಗುವುದಿಲ್ಲ ಎಂಬುದಾಗಿ. ಆ ಕರ್ತನು ನಿನ್ನ ಮತ್ತು ನನ್ನ ಆ ದಾಹವನ್ನು, ಆ ಹಸಿವೆಯನ್ನು ನೀಗಿಸುವಾಗ ಅಥವಾ ತೀರಿಸುವಾಗ ಆತನು ತನಗೋಸ್ಕರ ಇಟ್ಟಂತ ಒಂದು ಮನಸ್ಸು, ತನಗೋಸ್ಕರ ಇಟ್ಟಂತ ಒಂದು ಸಮರ್ಪಣೆ ಏನಾಗಿದೆ ಗೊತ್ತುಂಟಾ? ಅಗೇನ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ವರ್ಡ್. ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವಾಗಿದೆ. ದ ಒನ್ ಹೂ ಸೆಂಟ್ ಮೀ ಟು ಫುಲ್ಫಿಲ್ ಹಿಸ್ ವಿಲ್, ಟು ಫುಲ್ಫಿಲ್ ಹಿಸ್ ಮಿಷನ್, ಟು ಫುಲ್ಫಿಲ್ ಹಿಸ್ ವರ್ಕ್ ಈಸ್ ಮೈ ಫುಡ್. ನನ್ನ ಆಹಾರ ಏನಾಗಿದೆ ಗೊತ್ತುಂಟಾ? ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ನಾನು ನಡೆಯುವಂಥದ್ದು, ಆತನ ತಕ್ಕಂತೆ ಜೀವಿಸುವಂಥದ್ದು, ಆತನ ತಕ್ಕಂತೆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಯೇಸು ಸ್ವಾಮಿ ಜೀವ ಜಲವಾಗಿದ್ದು, ಯೇಸು ಸ್ವಾಮಿ ಜೀವದ ರೊಟ್ಟಿಯಾಗಿದ್ದು, ಯೇಸು ಸ್ವಾಮಿ ಬಳಿಯಲ್ಲೇ ನಿತ್ಯ ಜೀವನ ಉಂಟು ಮಾಡುವಂತ ಮಾತುಗಳಿರುವಾಗ, ಯೇಸು ಸ್ವಾಮಿಯೇ ನಿಜವಾಗಲು ದ ವೆರಿ ಲೋಗೋಸ್, ದ ವರ್ಡ್, ದ ಫುಡ್, ಆತನೇ ನಿಜವಾದಂತ ಒಂದು ರೊಟ್ಟಿ, ಒಂದು ಮನ್ನವಾಗಿರುವಾಗ
ಆತನನ್ನು ಸೇವಿಸಿಕೊಳ್ಳುವಂಥದ್ದು, ಆತನ ಮೂಲಕ ಜೀವದ ರೊಟ್ಟಿಯನ್ನು ಪಡ್ಕೊಳ್ಳುವಂಥದ್ದು ಅಗತ್ಯವಾಗಿದೆ. ಇಫ್ ದ ಲಾರ್ಡ್ ಇಸ್ ಆನ್ ಮಿಷನ್, ಒಂದು ವೇಳೆ ಯೇಸು ಸ್ವಾಮಿ ಒಂದು ಮಿಷನ್, ಒಂದು ಕಾರ್ಯದಲ್ಲಿದ್ದಿದೆ ಆದ್ರೆ ಇದು ಸಹ ನೀನು ನಾನು ಎಂಥ ಆಹಾರವನ್ನು ಸೇವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ವಿಚಾರ ಮಾಡುವಂಥದ್ದು ಬಹಳ ಅಗತ್ಯ. ಓನ್ಲಿ 2 ಪಾಯಿಂಟ್ ಸರ್ಮನ್, ಒಂದು 2 ಮಾತುಗಳನ್ನು ಮಾತ್ರ ನಾವು ಧ್ಯಾನ ಮಾಡೋಣ. ಅದೇನೆಂದ್ರೆ, ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಫಿಸಿಕಲ್ ಫುಡ್ ಅಂಡ್ ದ ರಿಸಲ್ಟ್ ಆಫ್ ಸ್ಪಿರಿಚುವಲ್ ಫುಡ್. ದೈಹಿಕವಾದಂಥ ಆಹಾರದ ಪರಿಣಾಮ ಏನು, ಅಥವಾ ಶಾರೀರಿಕ ಆಹಾರದ ಪರಿಣಾಮವೇನು, ಮತ್ತು ಆತ್ಮೀಯ ಆಹಾರದ ಪರಿಣಾಮವೇನು. ನಾನು ಹೇಳ್ತಾ ಇದ್ದೀನಲ್ಲ, ಯಾವ ಆಹಾರವನ್ನು ಸೇವಿಸ್ತಾ ಇದ್ದಿ, ವಾಟ್ ಕೈಂಡ್ ಆಫ್ ಫುಡ್ ಯು ಆರ್ ಈಟಿಂಗ್, ವಾಟ್ ಕೈಂಡ್ ಆಫ್ ಥಿಂಗ್ಸ್ ದಟ್ ಯು ಆರ್ ಇಂಟೇಕಿಂಗ್, ಯಾವುಗಳನ್ನು ನೀನು ಸೇವಿಸ್ಕೊಳ್ತಾ ಇದ್ದೆ ಎಂಬುದಾಗಿ, ಅಥವಾ ದೈಹಿಕವಾಗಿ ನಾವೇನು ದಿನನಿತ್ಯದಲ್ಲಿ ಮೂರಾವರ್ತಿ ಊಟ ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ, ಕುಡಿತಾ ಇದ್ದೀವಿ, ಅನೇಕ ಸಂಗತಿಗಳನ್ನ ಶರೀರಕ್ಕೋಸ್ಕರ ನಾನು ಏನೇನು ಪಡ್ಕೊಳ್ತಾ ಇದ್ದೀನೋ ಅದರ ಪರಿಣಾಮ ಏನಾಗುತ್ತೆ, ಮತ್ತು ಆತ್ಮೀಯ ಆಹಾರವನ್ನು ಸೇವಿಸಿಕೊಳ್ಳುವಾಗ ಅದರ ಪರಿಣಾಮ ಹೇಗೆ ಉಂಟೆಂಬುದಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ದ ಫಸ್ಟ್ ಪಾಯಿಂಟ್, ವೆನ್ ಐ ಸೇ ದಟ್ ದ ರಿಸಲ್ಟ್ ಆಫ್ ದಿ ಫಿಸಿಕಲ್ ಫುಡ್, ಈ ದೈಹಿಕ ಆಹಾರದ ಪರಿಣಾಮ ಹೇಗೆ ಎಂಬುದಾಗಿ ಹೇಳುವಾಗ ಬೈಬಲ್ನಲ್ಲಿ ಅನೇಕ ಘಟನೆಗಳು ಉಂಟು. ಅನೇಕ ಸಂದರ್ಭಗಳಲ್ಲಿ ಶರೀರಕ್ಕೆ ಸಂಬಂಧಪಟ್ಟಂತ ಊಟ, the passages that is related to physical food, ಬಹಳಷ್ಟು ಸಂಗತಿಗಳನ್ನು ನೋಡ್ಲಿಕ್ಕೆ ಸಿಗುವಂತದ್ದಾಗಿದೆ. ಅಲ್ಲಿ ನಾವು ಮೋಸವನ್ನು ನೋಡುವಂತವರಾಗಿದ್ದೇವೆ, ಅಲ್ಲಿ ನಾವು ದೋಚಿಕೊಳ್ಳುವಂತ ಸ್ಥಿತಿಯನ್ನು ನೋಡುವಂತವರಾಗಿದ್ದೇವೆ, ಅಲ್ಲಿ ನಿಜವಾದಂತ ಸಮರ್ಪಣೆಯನ್ನು ನೋಡುವಂತವರಾಗಿದ್ದೇವೆ. ಆದ್ರಿಂದ ಫಿಸಿಕಲ್ ಫುಡ್ ಎಂಬುದಾಗಿ ಹೇಳುವಾಗ ನಾವು ನಮ್ಮ ಸ್ವಂತ ಆಸೆಗಳನ್ನೇ ಪೂರ್ತಿಗೊಳಿಸುವಂತವರಾಗಿದ್ದೇವೆ. ವೆನ್ ಐ ಸೇ ದ ಫಿಸಿಕಲ್ ಫುಡ್, ಯು ಫುಲ್ಫಿಲ್ ಯುವರ್ ಓನ್ ಡಿಸೈರ್ಸ್. You want what you want, you don't want what you don't want. ನಾವು ಯಾವಾಗ ಏನ್ ತಿನ್ಬೇಕೆಂಬುದಾಗಿ ಆಸೆ ಪಡ್ತೀವೋ ಅದನ್ನೇ ತಿಂತೀವೋ. ಇಫ್ ಯು ವಾಂಟ್ ಅ ಗುಡ್ ಫುಡ್, ಯು ವಿಲ್ ಎಂಜಾಯ್ ದ ಗುಡ್ ಫುಡ್. ಯು ವಾಂಟ್ ಅ ಜಂಕ್ ಫುಡ್, ಯು ವಿಲ್ ಈಟ್ ಜಂಕ್ ಫುಡ್. ಇಫ್ ಯುವರ್ ಪ್ಯಾರೆಂಟ್ಸ್ ಸೇ ಡೋಂಟ್ ಈಟ್ ದಿಸ್ ಬಟ್ ಸ್ಟಿಲ್ ಐ ಈಟ್ ದಟ್. ಒಂದು ವೇಳೆ ತಂದೆ ತಾಯಿಗಳು ಇದನ್ನು ತಿನ್ನಬಾರದು, ಇದನ್ನು ಸೇವಿಸಬಾರದು, ಇದನ್ನು ಮುಟ್ಟಬಾರದು, ಇದನ್ನು ಕುಡಿಬಾರದು ಎಂಬುದಾಗಿ ಹೇಳುವಾಗ ನಾವು ಅನೇಕ ಸಂದರ್ಭಗಳಲ್ಲಿ ಬೇಕಿದ್ದದಾಗಲಿ ಬೇಕಿರಲಾರ್ದಂತ ಸಂಗತಿಗಳನ್ನು ಸೇವಿಸಿಕೊಳ್ಳುವಂತವರಾಗಿದ್ದೇವೆ. 3 ಉದಾಹರಣೆಗಳನ್ನು ಹೇಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಆದಿಕಾಂಡದ ಪುಸ್ತಕ 26ನೇ ಮತ್ತು 27ನೇ ಅಧ್ಯಾಯ ನೀವು ಧ್ಯಾನ ಮಾಡ್ಬೇಕಂತಂದ್ರೆ, ಇಸಾಕನಿಗೆ 2 ಮಕ್ಕಳಿದ್ದುರಿ. ಕೇಳಿಸ್ಕೊಳ್ರಿ ಚೆನ್ನಾಗಿ. ಇಸಾಕನಿಗೆ 2 ಮಕ್ಕಳು, ಯಾಕೋಬ ಮತ್ತು ಏಸಾವನಿರುವಾಗ, ಏಸಾವನು ದೊಡ್ಡವನೆಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ, ಯಾಕೋಬನು 2ನೆಯ ಮಗನು ಅಥವಾ ಸೆಕೆಂಡ್ ಸನ್ ಎಂಬುದಾಗಿ. ಆದ್ರೆ ಅವರ ತಾಯಿ ರೆಬೆಕ್ಕಳು ಕೂಡ ಅಲ್ಲಿದ್ದಾಳೆ ಎಂಬುದಾಗಿ ಈ 26 ಮತ್ತು 27ನೇ ಅಧ್ಯಾಯದಲ್ಲಿ ಬರುವಾಗ, ಜಸ್ಟ್ ಫಾರ್ ದ ಸೇಕ್ ಆಫ್ ಫುಡ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ತಮ್ಮ ಆರಂಭದಲ್ಲಿ ಆದಿಕಾಂಡದ ಪುಸ್ತಕದಲ್ಲಿ 1ನೇ ಭಾಗದಲ್ಲಿ ನಾನು ಹೇಳಿರುವಾಗ, ಆದಾಮ ಹವ್ವಳು ಆ ಒಂದು ಕಣ್ಣಿನ ಮೂಲಕ ನೋಡಿರುವಂತ ಆ ಹಣ್ಣನ್ನು ನೋಡಿ ಅಟ್ರಾಕ್ಟ್ ಆಗಿ ಅದರ ಬಳಿಯಲ್ಲಿ ಹೋಗಿ ಅದನ್ನು ತಿನ್ನಬೇಕು, ಅದನ್ನು ಸೇವಿಸಬೇಕು ಎಂಬುದಾಗಿ ಅದನ್ನು ಸೇವಿಸಿ ಅದನ್ನು ತಿಂದು ಪಾಪ ಮಾಡಿಬಿಟ್ರು. ಯು ಅಂಡರ್ಸ್ಟ್ಯಾಂಡ್? ಫಿಸಿಕಲ್ ಫುಡ್ ಎಂಬುದಾಗಿ ಹೇಳುವಾಗ, ಟು ಸ್ಯಾಟಿಸ್ಫೈ ಮೈ ಓನ್ ಡಿಸೈರ್, ಟು ಸ್ಯಾಟಿಸ್ಫೈ ಮೈ ಓನ್ ನಂದು ಸ್ವಂತ ಆಸೆಯನ್ನು, ಅಭಿಲಾಷೆಗಳನ್ನು ಪೂರ್ತಿಗೊಳಿಸುವುದಕ್ಕಾಗಿ ನಾನು ಏನನ್ನು ತಿಂತಾ ಇದ್ದೀನಿ, ಸೇವಿಸ್ತಾ ಇದ್ದೀನಿ. ಐ ವಿಲ್ ಬಿ ಕಮಿಂಗ್ ವಾಟ್ ಆಲ್ ಥಿಂಗ್ಸ್ ದಟ್ ವಿ ಆರ್ ಈಟಿಂಗ್, ಏನೇನು ವಿಷಯಗಳನ್ನು ನಾವು ಸೇವಿಸ್ತಾ ಇದ್ದೀವಿ ಎಂಬುದಾಗಿ ಹೇಳುವಾಗ, ಯಾಕೋಬನು ತನ್ನ ಅಣ್ಣನಾದಂತ ಏಸಾವನಿಗೆ ಮೋಸ ಮಾಡಿ ಚೊಚ್ಚಲ್ತನವನ್ನು ಕಸ್ಕೊಂಡ್ಬಿಟ್ನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಇಟ್ ಇಸ್ ಸೋ ಸಿಂಪಲ್ ದಟ್ ಯಾಕೋಬನ ಅಡಿಗೆ ಮಾಡ್ತಾ ಇದ್ದಾನೆ 26ನೇ ಅಧ್ಯಾಯದಲ್ಲಿ. ಅಡಿಗೆ ಮಾಡುವಾಗ ಈ ಏಸಾವನು ಬಂದು ಆ ಅಡಿಗೆಗೆ ಪರವಾಗಿ ಒಳ್ಳೆ ಟೇಸ್ಟಿ ಫುಡ್ he must be preparing, and he was so impressed that he want to satisfy his body. ಅವನ ತನ್ನ ದೇಹಕ್ಕೆ ಸ್ಯಾಟಿಸ್ಫೈ ಮಾಡಬೇಕಂತ ಹೋಗಿ ಆ ಯಾಕೋಬನ ಹತ್ರ ಹೋಗಿ ತನ್ನ ಚೊಚ್ಚಲ್ತನವನ್ನು ಮಾರಿಬಿಟ್ನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯಾವಾಗ ಚೊಚ್ಚಲ್ತನವನ್ನು ಮಾರಿಬಿಟ್ನೋ ಆವಾಗ ಯಾಕೋಬನಿಗೆ ಗೊತ್ತಾಯ್ತು, ಇವನು ಬಹಳ ಫುಡಿ ಇದ್ದಾನೆ. he can give up anything with regard to fulfill his desire, fleshly desire, physical desire. ಆತನ ದೇಹದ ಶರೀರದ ಒಂದು ಆಸೆಯನ್ನು ಪೂರ್ತಿಗೊಳಿಸುವುದಕ್ಕಾಗಿ ಏನಾದರೂ ಮಾಡ್ಕೋಬಹುದೆಂಬುದಾಗಿ. ಸೆಕೆಂಡ್ಲಿ, ಅದೇ ಭಾಗದಲ್ಲಿ ಬರುವಾಗ, ಅಫ್ಕೋರ್ಸ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಸೇಮ್ ಏಸಾವ್, ಆದರೆ ಏಸಾವನಿಗೆ ಮೋಸ ಮಾಡಬೇಕೆಂಬುದಾಗಿ ಈಗ ಯಾಕೋಬನು ರೆಬೆಕ್ಕಳ ತನ್ನ ತಾಯಿಯ ಸಹಾಯವನ್ನು ಪಡ್ಕೊಂಡು ಇಸಾಕನ ಮೂಲಕ ಆಶೀರ್ವಾದವನ್ನು ಹೊಂದೋಕ್ಕಾಗಿ ಊಟ ಆಹಾರವನ್ನು ಸಿದ್ಧತೆ ಮಾಡಿ ಅವರ ಅಪ್ಪನ ಬಳಿಯಲ್ಲಿ ಹೋಗಿ ಆತನಿಗೆ ಬೇಕಾದಂತ ಆಹಾರವನ್ನು ಕೊಟ್ಟು
ಅವನು ಯಾಕೋಬನಾಗಿದ್ದ, ಆದರೆ ಏಸಾವನಾಗೆ ತನ್ನನ್ನು ತಾನು ಸಿದ್ಧತೆ ಮಾಡಿಕೊಂಡು ಆ ಇಸಾಕನಿಂದ ಆಶೀರ್ವಾದವನ್ನು ಹೊಂದಿದನೆಂಬುದಾಗಿ ನೋಡುತ್ತೇವೆ. ಏಸಾವನಿಗೆ ಸಿಗಬೇಕಾಗಿರುವಂತ ಆಶೀರ್ವಾದವನ್ನು ಯಾಕೋಬನು ಕಸ್ಕೊಂಡನು ಅಥವಾ ಮೋಸ ಮಾಡಿದನೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಒಂದು ಆಹಾರಕ್ಕಾಗಿ ಒಬ್ಬ ವ್ಯಕ್ತಿಯು ಎಂತ ಘೋರ ಪಾಪವನ್ನು ಮಾಡಲಿಕ್ಕೆ ಮನಸ್ಸು ಮಾಡ್ತಾನೆ ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಇದೇ ರೀತಿಯ ಒಬ್ಬ ಎರಡು ಯವನಸ್ಥ ಮಕ್ಕಳು ಮೊದಲನೇ ಸಮುವೇಲದ ಪುಸ್ತಕ 2ನೇ ಅಧ್ಯಾಯಕ್ಕೆ ಬರುವಾಗ ಏಲಿಯ ಮಕ್ಕಳು ಅನ್ನು ನಾವು ನೋಡುತ್ತೇವೆ. ಏಲಿಯ ಮಕ್ಕಳು ದುಷ್ಟರಾಗಿದ್ರು ಎಂಬುದಾಗಿ ವಾಕ್ಯದಲ್ಲಿ ಪಟ್ಟಿದೆ. ಮತ್ತು ಏಲಿಯ ಮಕ್ಕಳು ಹೊಫ್ನಿ ಮತ್ತು ಫಿನೆಹಾಸರಾಗಿದ್ರು. ದೇವರ ಸನ್ನಿಧಿಯಲ್ಲಿ ಯಾಜಕನ ಸೇವೆ, ಯಾಜಕನ ಕಾರ್ಯ, ಯಾಜಕನ ಜವಾಬ್ದಾರಿಕೆಗಳನ್ನು ವಹಿಸುವಂಥದ್ದು ಒಂದು ಉತ್ತಮವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾಗಲೂ ಕೂಡ ಹೊಫ್ನಿ ಫಿನೆಹಾಸರು ದೇವರಿಗೆ ಮೆಚ್ಚುಗೆಯಾಗಲಾರದಂತ ಕೆಲಸಗಳನ್ನು ಮಾಡ್ತಾ ಇದ್ರು. ಯಾವಾಗ ದೇವರಿಗೆ ಸಮರ್ಪಿಸಲ್ಪಟ್ಟಂತ ಯಜ್ಞವು ಅಥವಾ ದೇವರ ಯಜ್ಞ ಮಾಂಸವು ಇನ್ನೂ ಬೇಯುತ್ತಿರುವಾಗಲೇ ಈ ಹೊಫ್ನಿ ಫಿನೆಹಾಸರು ಬಂದು ಆ ಒಂದು ಆಹಾರದಲ್ಲಿ ಅವರು ಕೈ ಹಾಕ್ತಿದ್ರು ಎಂಬುದಾಗಿ ನೋಡುತ್ತಿದ್ವಿ. ಅಥವಾ ಆಹಾರವನ್ನು ಕಸ್ಕೊಳ್ಳಿಕ್ಕೆ ಅವರು ಪ್ರಯತ್ನಗಳನ್ನು ಮಾಡುತ್ತಿದ್ರು. ಅವರನ್ನು ತಡೆಗಟ್ಟಿದ್ದಾಗಲೂ ಕೂಡ ಅವರು ಬಹಳ ವಿಪರೀತವಾಗಿ ಹೊಫ್ನಿ ಫಿನೆಹಾಸರು ವರ್ತಿಸ್ತಿದ್ರು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ವೈ? ಬಿಕಾಸ್ ದೇ ವಾಂಟೆಡ್ ಟು ಸ್ಯಾಟಿಸ್ಫೈ ದೇರ್ ಡಿಸೈರ್. ತಮ್ಮ ಶರೀರ ದಾಹ, ಶರೀರದ ಒಂದು ಆಸೆಯನ್ನು, ಶರೀರದ ಒಂದು ಆಹಾರದ ಆಸೆಯನ್ನು ಸ್ಯಾಟಿಸ್ಫೈ ಮಾಡಿಕೊಳ್ಳಲಿಕ್ಕೆ ಈ ರೀತಿಯಲ್ಲಿ ದೋಚಿಕೊಳ್ಳುವಂತ ಒಂದು ಮನಸ್ಸು ಅವರಿಗಿತ್ತೆಂಬುದಾಗಿ ನೋಡುತ್ತೇವೆ. ಆದ್ರಿಂದ ದೇವರ ವಾಕ್ಯ ಏನ್ ಬರೆಯಲ್ಪಟ್ಟಿದೆ ಗೊತ್ತುಂಟೆ? 2ನೇ ಅಧ್ಯಾಯದ 17ನೇ ವಚನಕ್ಕೆ ಬರುವಾಗ ಆ ಯವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದರಿಂದ ಅವರ ಅಪರಾಧವು ಯೆಹೋವನ ದೃಷ್ಟಿಯಲ್ಲಿ ಬಹಳ ಅಧಿಕವಾಯಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಆದ್ರಿಂದ ಆಹಾರದ ಪರವಾಗಿ, ಆಹಾರದ ಆಸೆ ಪಾಸೆಗೋಸ್ಕರ ಅವರು ದೇವರ ವಿರುದ್ಧವಾಗಿ ಪಾಪ ಮಾಡಿಬಿಟ್ರು ಎಂಬುದಾಗಿ. ಬಟ್ ವಿ ಹ್ಯಾವ್ ಸಮ್ ಮೋರ್ ಯಂಗ್ ಪೀಪಲ್. ಕೆಲವು ಇನ್ನೂ ಯವನಸ್ಥರಿದ್ದಾರೆ 3ನೇ ಭಾಗದಲ್ಲಿ. ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಯವನಸ್ಥ ಮಕ್ಕಳು. ಅವರು ರಾಜನ ಮನೆಯಲ್ಲಿ, ಅರಸನ ಮನೆಯಲ್ಲಿ ಅರಸನ ಸೇವೆ ಮಾಡೋದಕ್ಕಾಗಿ ಅವರನ್ನು ನೇಮಿಸಲ್ಪಟ್ಟಿರುವಾಗ ಅರಸನಿಗೆ ಮುಟ್ಟುವಂತ ಆ ಒಂದು ಭೋಜನ ಪದಾರ್ಥಗಳು ಅಥವಾ ರಾಜನು ಕುಡಿಯುವಂತಹ ದ್ರಾಕ್ಷರಸವನ್ನು ನಾವು ಕುಡಿಬಾರದು, ನಾವು ಮುಟ್ಟಬಾರದು, ನಾವು ಸೇವಿಸಬಾರದು ಎಂಬುದಾಗಿ ಈ 4 ಗೆಳೆಯರು ನಿರ್ಧಾರ ಮಾಡಿಕೊಂಡಿದ್ರು. ದೇ ಡಿಸೈಡೆಡ್ ನಾಟ್ ಟು ಕಾಂಪ್ರಮೈಸ್. ಆದ್ದರಿಂದ ಅವರಿಗೋಸ್ಕರ ಇರುವಂತ ಇನ್ಚಾರ್ಜ್ ಬಳಿಯಲ್ಲಿ ಹೋಗಿ ಅವ್ರು ಏನ್ ಹೇಳ್ತಾರೆ, ನಮಗೆ ಬರೀ 10 ದಿವಸದಾಗ ಮಾತ್ರ ಸಮಯವನ್ನು ಕೊಡ್ರಿ. ನಾವು 10 ದಿವಸದಲ್ಲಿ ನಮಗೆ ಇಷ್ಟವಾಗುವಂತ, ನಮ್ಮ ದೇವರಿಗೆ ಮೆಚ್ಚುಗೆ ಆಗುವಂತ ಅನ್ನಪಾನಗಳನ್ನು ನಾವು ಸೇವಿಸ್ಕೊಳ್ತೀವಿ. ನಮಗೆ ಕಾಯಿ ಪಲ್ಯಗಳನ್ನು ಕೊಟ್ಟಿದ್ರೆ ಮಾತ್ರ ಸಾಕು. 10 ದಿವಸಗಳ ನಂತರ ನೀವು ನಮ್ಮನ್ನು ಆ ಇತರ ರಾಜರ ಸೇವಕರ ಜೊತೆಲಿ, ಆ ಯವನಸ್ಥರ ಜೊತೆಲಿ ಕಂಪೇರ್ ಮಾಡಿ ನೋಡ್ರಿ ಎಂಬುದಾಗಿ ಹೇಳುವಾಗ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ ದೇವರಿಗೆ ಮೆಚ್ಚುಗೆ ಆಗುವಂತ ಒಂದು ಆಹಾರವನ್ನು ಅವರು ಸೇವಿಸುವಾಗ 10 ದಿವಸಗಳ ನಂತರ ನೋಡುವಾಗ ಅವರು ಉತ್ತಮವಾಗಿ ತುಷ್ಟಿ ಪುಷ್ಟಿಯರಾಗಿ ಸುಂದರವಾಗಿ ಕಂಪೇರಿಂಗ್ ಟು ಅದರ್ ಯೂತ್ಸ್ ಇವರು ಬಹಳ ಚೆನ್ನಾಗಿ ಕಂಡು ಬಂದರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ಅವರು ದೇವರ ದೃಷ್ಟಿಯಲ್ಲಿ ಆ ಪಾಪಗಳನ್ನು ಮಾಡಲಿಲ್ಲ. ಟುಡೇ ವಾಟ್ ಆರ್ ಯು ಈಟಿಂಗ್, ವಾಟ್ ಆರ್ ಯು ಇನ್ಟೇಕಿಂಗ್? ನೀನು ನಾನು ಏನ್ ಸೇವಿಸ್ತಾ ಇದ್ದೀವಿ, ಏನ್ ತಿಂತಾ ಇದ್ದೀವಿ, ಏನ್ ಕುಡಿತಾ ಇದ್ದೀವಿ ಎಂಬುದಾಗಿ ನಾವು ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ. ಬರೀ ನಾವು ಊಟಕ್ಕೋಸ್ಕರ ಆಸೆ ಪಡ್ತಾ ಇದೀವಿ, ನಾವು ಜಂಕ್ ಫುಡ್ ತಿಂತಾ ಇದೀವಿ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಆದ್ರೆ ಕೇಳಿಸ್ಕೊಳ್ರಿ, ದಿವಸ ನಾವು ಬಹಳ ವಿಪರೀತವಾದಂತ ಪಾಪಗಳನ್ನು ಮಾಡ್ತಾ ಇದ್ದೀವಿ. ತಿನ್ನಬಾರದಂತ ವಿಷಯಗಳನ್ನು, ಸೇವಿಸಬಾರದಂತ ಸಂಗತಿಗಳನ್ನು ಅನೇಕರು ಸೇವಿಸ್ತಾ ಇದ್ದಾರೆ. ಯವನಸ್ಥ ಮಕ್ಕಳಾಗಿರ್ಲಿ, ದೊಡ್ಡವರಾಗಿರ್ಲಿ, ಪುರುಷರಾಗಿರ್ಲಿ, ಅನೇಕರು ದೇವರಿಗೆ ಮೆಚ್ಚುಗೆ ಆಗಲಾರದಂತ ವಿಷಯಗಳನ್ನು ಮುಟ್ಟಿ ಅವುಗಳನ್ನು ಸೇವಿಸುವಂತವರಾಗಿದ್ದಾರೆ. ಡ್ರಿಂಕ್ ಮಾಡುವ ವಿಷಯದಲ್ಲೇ ಆಗ್ಲಿ, ಕುಡಿಯುವುದರ ವಿಷಯದಲ್ಲೇ ಆಗ್ಲಿ, ವೈನ್, ವೋಡ್ಕಾ, ರಮ್, ಬಿಯರ್, ವಾಟ್ ಎವರ್ ಥಿಂಗ್ಸ್ ಆರ್ ದೇರ್, ಸ್ಮೋಕಿಂಗ್ ಮಾಡೋದ್ರ ವಿಷಯದಲ್ಲಿ ಆಗ್ಲಿ, ಗುಟ್ಕಾ ತಿನ್ನುವುದರ ವಿಷಯದಲ್ಲಿ ಆಗ್ಲಿ, ನಮ್ಮ ಶರೀರದ ಅಭಿಲಾಷೆಗೋಸ್ಕರ, ನಮ್ಮ ಶರೀರದ ದಾಹಕ್ಕೋಸ್ಕರ ಅಥವಾ ನಮ್ಮ ಶರೀರದ ಆಶೆಗೋಸ್ಕರ ನಾವು ಇಂತಹ ಪಾಪಗಳನ್ನು ನಾವು ಮಾಡುವಂತವರಾಗಿದ್ದೇವೆ. ಲಾಕ್ಡೌನ್ ಮಧ್ಯದಲ್ಲಿ, ಲಾಕ್ಡೌನ್ ಘೋಷಣೆ ಆಗುವಾಗ ಎಲ್ಲ ವೈನ್ ಶಾಪ್ಸ್ಗಳು ಕ್ಲೋಸ್ ಆಗ್ತವೆ ಎಂಬುದಾಗಿ ಹೇಳುವಾಗ ಇಡೀ ಲೋಕ ಘೋರ ವ್ಯಾಧಿಗೆ ಒಳಗಾಗಿದೆ. ಆದ್ರೆ ಜನ ಏನ್ ಮಾಡ್ತಾರೆ ಗೊತ್ತುಂಟಾ? ನಾನು ವೈನ್ ತೆಗೆದುಕೊಳ್ಳ, ನಾನು ಬಿಯರ್ ತೆಗೆದುಕೊಳ್ಳ ಅಂತ ಹೇಳ್ಕೊಂಡು ವೈನ್ ಶಾಪ್ ಹೊರಗಡೆ ಲಾಂಗ್ ಕ್ಯೂ ನಲ್ಲಿ ನಿಂತು ಬಿಡ್ತಾರೆ. ವೈ? ಬಿಕಾಸ್ ದೇ ಆರ್ ಈಗರ್ ಟು ಫುಲ್ಫಿಲ್ ಆರ್ ಸ್ಯಾಟಿಸ್ಫೈ ದೇರ್ ಓನ್ ಡಿಸೈರ್.
ಅವರು ತಮ್ಮ ಸ್ವಂತ ಆಸೆಗೋಸ್ಕರ, ತಮ್ಮ ಸ್ವಂತ ಶರೀರದ ಆಸೆಗೋಸ್ಕರ ಆ ದಾಹ ಅಥವಾ ಆಸೆಗಳನ್ನು ಪೂರ್ತಿಗೊಳಿಸೋಕ್ಕೋಸ್ಕರ ಅವರು ಪ್ರಯತ್ನಗಳನ್ನು ಮಾಡುವಂತವರಾಗಿದ್ದಾರೆ. ಆದ್ರಿಂದ ಕ್ರೈಸ್ತ ವಿಶ್ವಾಸಿಗಳಾದಂತ ನಾವುಗಳು ಇವತ್ತಿನ ದಿವಸ ಯಾವ ರೀತಿಯಲ್ಲಿ ನಾವು ಸಂಗತಿಗಳನ್ನು, ಯಾವ ವಿಷಯಗಳನ್ನು ಸೇವಿಸ್ಕೊಳ್ತಾ ಇದ್ದೀವಿ ಎಂಬುದಾಗಿ ನಾವು ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ. ಪೌಲನು ರೋಮಾಪುರದವರಿಗೆ ಬರೆದಿಗೆ ಪತ್ರಿಕೆ ಬರೆಯುವಾಗ 14ನೇ ಅಧ್ಯಾಯದ 15, 16, 17ನೇ ವಚನಕ್ಕೆ ಬರುವಾಗ ವಾಕ್ಯ ಬರೆಯಲ್ಪಟ್ಟಿದೆ, ನೀನು ತೆಗೆದುಕೊಳ್ಳುವ ಆಹಾರದಿಂದ ನಿನ್ನ ಸಹೋದರನ ಮನಸ್ಸಿಗೆ ನೋವಾದ್ರೆ ನೀನು ಪ್ರೀತಿಗೆ ತಕ್ಕಂತೆ ಇನ್ನು ನಡೆಯುವವನಲ್ಲ. ಯಾವನಿಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನು ಅವನನ್ನು ನಿನಗೆ ಇಷ್ಟವಾದ ಆಹಾರದ ನಿಮಿತ್ತ ಕೆಡಿಸಬಾರದು. ನಿಮಗಿರುವ ಮೇಲೆ ದೂಷಣೆಗೆ ಆಸ್ಪದವಾಗಬಾರದು. ಯಾಕಂದ್ರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಕೇಳಿಸ್ಕೊಡ್ರಿ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವೂ ಆಗಿದೆ ಎಂಬುದಾಗಿ ವಾಕ್ಯ ತಿಳಿಸಲ್ಪಟ್ಟಿದೆ. ಶರೀರದ ಆಸೆ, ಶರೀರದ ಅಭಿಲಾಷೆ, ಶರೀರಕ್ಕೋಸ್ಕರ ತಿನ್ನುವಂತ ಸಂಗತಿಗಳಲ್ಲಿ ನಾನು ಪಾಪ ಮಾಡಿದೆ ಆದ್ರೆ ಅದರ ಪರಿಣಾಮ ಏನೆಂಬುದಾಗಿ ನಮಗೆ ಗೊತ್ತು. ಆದಾಮ ಅವ್ವಳು ಕಣ್ಣಿನ ಮೂಲಕ ನೋಡೋದ್ರ ಮೂಲಕ, ಬರೀ ಒಂದು ಹಣ್ಣನ್ನು ತಿನ್ನುವುದರ ಮೂಲಕ, ಹಣ್ಣನ್ನು ಸೇವಿಸುವುದ ಕಾರಣ, ಹಣ್ಣನ್ನು ತಿಂದ ಕಾರಣ ಅವರು ಪಾಪಕ್ಕೆ ಗುರಿಯಾದರು ಎಂಬುದಾಗಿ, ಸಾವು ಮರಣಕ್ಕೆ ಗುರಿಯಾದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಬಟ್ ದೇರ್ ಇಸ್ ಅ ಸೆಕೆಂಡ್ ಪಾಯಿಂಟ್ ಐ ವುಡ್ ಲೈಕ್ ಟು ಶೇರ್. ಎರಡನೇ ಭಾಗ ಏನ್ ಗೊತ್ತುಂಟಾ? ದ ರಿಸಲ್ಟ್ ಆಫ್ ಸ್ಪಿರಿಚುವಲ್ ಫುಡ್. ಆತ್ಮೀಯ ಆಹಾರದ ಪರಿಣಾಮ ಬಹಳ ಉತ್ತಮವಾಗಿರ್ತದೆ. ಆತ್ಮೀಯ ಆಹಾರದ ಪರಿಣಾಮ ಏನ್ ಗೊತ್ತುಂಟಾ? ನಿತ್ಯ ಜೀವ ಉಂಟು. ಆತ್ಮೀಯ ಆಹಾರದ ಪರಿಣಾಮ ನಮಗೆ ದೇವರ ರಾಜ್ಯಕ್ಕೆ ನಡೆಸುವಂತದಾಗಿದೆ. ಆತ್ಮೀಯ ಆಹಾರದ ಪರಿಣಾಮ ನಮಗೆ ಆರೋಗ್ಯವು ಕೊಡುವಂತದಾಗಿದೆ, ಶುಭವನ್ನುಂಟು ಮಾಡುವಂತದಾಗಿದೆ, ಆಶೀರ್ವಾದಗಳನ್ನು ತರುವಂತದಾಗಿದೆ. ಯಾವುದು ದೇವರಿಗೆ ಮೆಚ್ಚುಗೆ ಆಗಿದೆಯೋ, ಯಾವುದು ದೇವರಿಗೆ ಮಾನ್ಯವಾಗಿದೆಯೋ, ಯಾವುದು ದೇವರ ದೃಷ್ಟಿಗೆ ಯೋಗ್ಯವಾಗಿದೆಯೋ ಅದನ್ನು ತಿಂದಿದೆಯಾದ್ರೆ, ಅದನ್ನು ಸೇವಿಸಿದೆಯಾದ್ರೆ ಅದು ಬಹಳ ಉತ್ತಮವಾಗಿದೆ. ಅಂಡ್ ವಾಟ್ ಈಸ್ ದಟ್ ಸ್ಪಿರಿಚುವಲ್ ಫುಡ್? ದ ಸ್ಪಿರಿಚುವಲ್ ಫುಡ್ ಈಸ್ ಹಿಸ್ ಹೋಲಿ ವರ್ಡ್. ಆತನ ಜೀವವುಳ್ಳ ವಾಕ್ಯವನ್ನೇ ನಾವು ಸೇವಿಸುವಂಥದ್ದು ಮುಖ್ಯವಾದಂತ ಸಂಗತಿ ಆಗಿದೆ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯದ ಅನೇಕ ಭಾಗ ವಚನಗಳನ್ನು ನೋಡುವಾಗ 32, 33, 35, 36 ಇವೆಲ್ಲ ವಚನಗಳನ್ನು ನೋಡುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ನಿಜವಾದ ರೊಟ್ಟಿ ಅಥವಾ ನಾನೇ ಜೀವ ಕೊಡುವ ರೊಟ್ಟಿ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. Everyone who is hunger and everyone who comes to me, I will give him a bread of life. ನಿತ್ಯ ಜೀವವನ್ನುಂಟು ಮಾಡುವಂತ ರೊಟ್ಟಿಯನ್ನು ನಾನು ಕೊಡುವಂತವನಾಗಿದ್ದೇನೆ. ಅದರಿಂದ ಯೇಸು ಸ್ವಾಮಿ ಅದೇ ಮುಂದಿನ ವಚನಗಳಲ್ಲಿ ಆತನ ಹೇಳ್ತಾನೆ ಗೊತ್ತುಂಟಾ? ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಬೇಡ್ರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಶರೀರಕ್ಕೋಸ್ಕರ ಏನೇನು ತಿಂತಾ ಇದ್ದೀವಿ ನೋಡ್ರಿ, ಏನೇನು ಕುಡಿತಾ ಇದ್ದೀವಿ, ಏನೇನು ಸೇವಿಸ್ತಾ ಇದ್ದೀವಿ, ಏನೇನು ಸೇದುತ್ತಾ ಇದ್ದೀವಿ ನೋಡ್ರಿ, ಅದೆಲ್ಲ ಕೆಟ್ಟೋಗ್ತದ್ರಿ. ಅದಕ್ಕೋಸ್ಕರ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ಬರುವಾಗ ಮನುಷ್ಯನು ಯಾವುದನ್ನು ತಿಂತಾನೋ ಅದರಿಂದ ಕೆಟ್ಟು ಹೋಗುವುದಿಲ್ಲ. ಯಾಕಂದ್ರೆ ಅದು ಅವನು ತಿಂದ ನಂತರ ಅದು ಬಹಿರ್ದೇಶಕ್ಕೆ ಬಂದು ಅದು ಮುಗಿದು ಹೋಗುವಂತದಾಗಿದೆ. ಆದ್ರೆ ಯಾವುದು ಅವನ ಮನಸ್ಸಿನಿಂದ, ಅವನ ಬಾಯೊಳಗಿಂದ ಹೊರಡುತ್ತದೋ ಅದು ಅವನನ್ನು ಅಶುದ್ಧ ಮಾಡುವಂತದಾಗಿದೆ. ಟುಡೇ ವಾಟ್ ಎವರ್ ಐ ಆಮ್ ಸ್ಟ್ರೈವಿಂಗ್ ಫಾರ್, ನಾನು ಯಾವುದಾದಕ್ಕೋಸ್ಕರ ದುಡಿತಾ ಇದ್ದೀನೋ, ತಿಂತಾ ಇದ್ದೀನೋ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿತಾ ಇದೆಯಾದ್ರೆ ಅದೇನ್ ಪ್ರಯೋಜನ ಇಲ್ಲ. ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯುವಂತವರಾಗಬೇಕು. ನಿತ್ಯ ಜೀವ, ಎಟರ್ನಲ್ ಲೈಫ್, ಆ ನಿತ್ಯ ಜೀವನುಂಟು ಮಾಡುವಂತ ಆಹಾರ ಏನ್ ಗೊತ್ತುಂಟಾ? ಜೀವದ ರೊಟ್ಟಿ ಆಗಿದ್ದಾನೆ. ಆದ್ರಿಂದ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 4ನೇ ವಚನ, ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವಂತವನಾಗಿದ್ದಾನೆ. ವಿ ಆಲ್ ಕ್ಯಾನ್ ಸರ್ವೈವ್, ವಿ ಆಲ್ ಕ್ಯಾನ್ ಲಿವ್ ಬೈ ದ ಹೋಲಿ ವರ್ಡ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆತನ ಜೀವಳ ವಾಕ್ಯದ ಮೂಲಕ ಬದುಕಲಿಕ್ಕೆ ಆತನು ನಮಗೆ ಶಕ್ತಿ ಕೊಡುವಂತವನಾಗಿದ್ದಾನೆ. ಮಾರ್ತಾ ಮತ್ತು ಮರಿಯಳ ಮನೆಗೆ ಯೇಸು ಸ್ವಾಮಿ ಬಂದು ಇಳ್ಕೊಳ್ತಿದ್ನಂತೆ. ಊಟ ಮಾಡ್ತಾ ಇದ್ದ, ಆರಾಮ್ ಮಾಡ್ತಾ ಇದ್ದ. ಯಾವಾಗ ಯೇಸು ಸ್ವಾಮಿ ಬಂದನು, ಆ ಇಬ್ಬರು ಅಕ್ಕ ತಂಗಿಯಂದ್ರು ಬಹಳ ಎಕ್ಸೈಟೆಡ್ ಆಗಿ ಯೇಸು ಸ್ವಾಮಿ ಸೇವೆ ಮಾಡ್ಬೇಕೆಂಬುದಾಗಿ ಬಯಸ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಮಾರ್ತಳು ಸಂಪೂರ್ಣವಾಗಿ ಯೇಸುವಿಗೋಸ್ಕರ ಊಟದ ಸಿದ್ಧತೆ ಮಾಡಬೇಕು, ಆಹಾರದ ಸಿದ್ಧತೆ ಮಾಡಬೇಕು, ಅನ್ನಪಾನಗಳನ್ನು ಯೇಸುವಿಗೆ ಕೊಡಬೇಕೆಂಬುದಾಗಿ ಅಡಿಗೆ ಮನೆಯಲ್ಲಿ ವ್ಯಸ್ತವಾಗಿದ್ದಾಳೆ. ಕಂಪ್ಲೀಟ್ಲಿ ಶಿ ಇಸ್ ಬಿಸಿ ಅಂಡ್ ಈವನ್ ಶಿ ಇಸ್ ಕಮಿಂಗ್ ಅಂಡ್ ಕಂಪ್ಲೇನಿಂಗ್ ಅಬೌಟ್ ಮೇರಿ. ಮಾರ್ತಳು ಬಂದು ಮರಿಯಳ ವಿಷಯದಲ್ಲಿ ಆಕೆ ಯೇಸುವಿಗೆ ಕಂಪ್ಲೇಂಟ್ ಮಾಡುವಂತವಳಾಗಿದ್ದಾಳೆ. ಯಾಕೆ?
ಯಾಕಂದ್ರೆ ಮರಿಯಳು ಯೇಸು ಸ್ವಾಮಿಯ ಪಾದದ ಬಳಿಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾಳೆ. ಶಿ ಇಸ್ ಲಿಸ್ನಿಂಗ್ ಟು ದ ವರ್ಡ್ಸ್ ಆಫ್ ಲಾರ್ಡ್ ಜೀಸಸ್. ಯೇಸುವಿನ ಮಾತುಗಳಿಗೆ ಆಕೆ ಕಿವಿ ಕೊಡ್ತಾ ಇದ್ದಾಳೆ, ಯೇಸುವಿನ ವಾಕ್ಯಕ್ಕೆ ಕಿವಿ ಕೊಡ್ತಾ ಇದ್ದಾಳೆ, ಯೇಸುವನ್ನು ಗ್ರಹಿಸ್ಕೊಳ್ತಿದ್ದಾಳೆ, ಯೇಸುವನ್ನೇ ಸೇವಿಸ್ತಾ ಇದ್ದಾಳೆ. ಯೇಸುವಿನ ಬಳಿಯಲ್ಲಿ ಆಕೆ ಕೂತ್ಕೊಂಡು ಯೇಸುವಿನ ನುಡಿಯನ್ನು ಧ್ಯಾನ ಮಾಡ್ತಾ ಇದ್ದಾಳೆ. ಆದ್ರಿಂದ ಯೇಸು ಸ್ವಾಮಿ ಹೇಳ್ತಾನೆ ಅದೇ ಅಧ್ಯಾಯದಲ್ಲಿ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ ವಚನದಲ್ಲಿ ಬರುವಾಗ ನಾವೇನ್ ನೋಡ್ತೀವಿ ಗೊತ್ತುಂಟ? ಮರಿಯಳು ಉತ್ತಮ ಭಾಗವನ್ನು ಆರಿಸ್ಕೊಂಡಿದ್ದಾಳೆ. ಶಿ ಹಸ್ ಚೋಸನ್ ದ ರೈಟ್ ಥಿಂಗ್. ಮರಿಯಳು ಏನನ್ನ ಆರಿಸ್ಕೊಂಡಿದ್ದಾಳೆ ನೋಡ್ರಿ, ಮರಿಯಳು ಏನ್ ಕೇಳ್ತಾ ಇದ್ದಾಳೆ ನೋಡ್ರಿ. ಎಷ್ಟು ಮಾತ್ರಕ್ಕೂ ಆಕೆಯಿಂದ ಎಂದಿಗೂ ಕಸ್ಕೊಳಕ್ಕಾಗಲ್ಲ. ನೋ ಬಡಿ ಕ್ಯಾನ್ ಸ್ನ್ಯಾಚ್ ಫ್ರಮ್ ಹರ್ ಬಿಕಾಸ್ ಶಿ ಹಸ್ ಚೋಸನ್ ದ ರೈಟ್ ಥಿಂಗ್. ಆಕೆ ಉತ್ತಮ ಭಾಗವನ್ನು ಆರಿಸ್ಕೊಂಡಿದ್ದಾಳೆ ಎಂಬುದಾಗಿ ಈ ದಿವಸ ನೀನು ನಾನು ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವಂಥದ್ದು ನಮ್ಮ ದೇಹಕ್ಕೋಸ್ಕರ ಅಲ್ಲ, ನಮ್ಮ ಆತ್ಮೀಯ ಆಹಾರವನ್ನು ಸೇವಿಸಿಕೊಳ್ಳುವಂಥದ್ದು, ಆತ್ಮೀಯ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು, ಅನುದಿನದ ಮನ್ನಾ ಎಂಬುದಾಗಿ ಹೇಳುತ್ತೀವಿ, ಅನುದಿನದ ರೊಟ್ಟಿ ಎಂಬುದಾಗಿ ಹೇಳುವಂಥವರಾಗಿದ್ದೇವೆ. ಪರಲೋಕದ ಮನ್ನಾ ಎಂಬುದಾಗಿ ಹೇಳುವಾಗ ಅದನ್ನು ತಿನ್ರಿ, ಅದನ್ನು ಸೇವಿಸ್ರಿ, ಅದರಲ್ಲಿ ಬೆಳೀರಿ. ಯಾಕಂದ್ರೆ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 6ನೇ ವಚನದಲ್ಲಿ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ ವಾಕ್ಯವು ತಿಳಿಸಲ್ಪಡುವಂತದ್ದಾಗಿದೆ. ಇಫ್ ಯು ವಾಂಟ್ ಟು ಗೆಟ್ ಸ್ಯಾಟಿಸ್ಫೈಡ್ ಇನ್ ಯುವರ್ ಲೈಫ್, ನನ್ನ ಜೀವಿತದಲ್ಲಿ ನಾನು ಸಂತೃಪ್ತಿ ಆಗ್ಬೇಕಂತಂದ್ರೆ ದೇವರ ಆತ್ಮೀಯ ಆಹಾರವನ್ನು ಸೇವಿಸುವಂಥದ್ದು ಬಹಳ ಅಗತ್ಯ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂಡ್ ದಟ್ ಇಸ್ ವೈ ದ ಬೈಬಲ್ ಸೇಸ್, ಓ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಆತನನ್ನು ನೋಡ್ರಿ, ಆತನನ್ನು ಹುಡುಕ್ರಿ, ಆತನನ್ನು ಅಪೇಕ್ಷಿಸ್ರಿ. ಆತನ ಎಷ್ಟು ಒಳ್ಳೆಯವನು, ಆತನೆಷ್ಟು ಉತ್ತಮನು, ಆತನೆಷ್ಟು ಶ್ರೇಷ್ಠನೆಂಬುದಾಗಿ ವಾಕ್ಯವು ತಿಳಿಸಲ್ಪಡುವಂತದ್ದಾಗಿದೆ. ಆದ್ರಿಂದ ಈ ಒಂದು ದಿನಮಾನಗಳಲ್ಲಿ ನಾನು ಏನ್ ತಿಂತಾ ಇದ್ದೀನಿ, ಏನ್ ಕುಡಿತಾ ಇದ್ದೀನಿ, ಏನ್ ಸೇವಿಸ್ತಾ ಇದ್ದೀನಿ ಎಂಬುದಾಗಿ ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ ರೀ. ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನ, ಹೀಗಿರಲಾಗಿ ನೀವು ಉಂಡ್ರು, ನೀವು ಕುಡಿದ್ರು, ಇನ್ನೇನು ಮಾಡಿದ್ರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡ್ರಿ ಎಂಬುದಾಗಿ ವಾಕ್ಯವು ತಿಳಿಸಲ್ಪಡುವಂತದ್ದಾಗಿದೆ. ಎನಿಥಿಂಗ್ ಯು ಡೂ ಇಟ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಈ ದಿವಸ ಕರ್ತನು ನಮ್ಗೆ ಇಂತಹ ಸುಂದರ ಅವಕಾಶವನ್ನು ಕೊಟ್ಟಿರುವಾಗ ನಾನು ಏನ್ ಸೇವಿಸ್ತಾ ಇದ್ದೀನಿ, ಏನ್ ತಿಂತಾ ಇದ್ದೀನಿ, ಕುಡಿತಾ ಇದ್ದೀನಿ ಎಂಬುದಾಗಿ ಆಲೋಚಿಸುವಂಥದ್ದು ಬಹಳ ಅಗತ್ಯವಾಗಿದೆ. ದೇವರ ವಾಕ್ಯವೇ ನಮಗೆ ಮುಖ್ಯವಾದಂತ ಸಂಗತಿ, ದೇವರ ವಾಕ್ಯವೇ ನಮಗೆ ನಿಜವಾದಂತ ಬಲವುಳ್ಳಂತ ಸಂಗತಿಗಳಾಗಿದೆ. ಆದ್ರಿಂದ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವಂತೆ, ದೇವರ ವಾಕ್ಯವನ್ನು ನಮ್ಮ ಲೈಫ್ ನಲ್ಲಿ ಅನ್ವಯಿಸಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಸಾಧು ಸುಂದರ್ ಸಿಂಗ್ ಎಂಬ ಒಂದು ಘಟನೆಯನ್ನು ಹೇಳಿ ನಾನು ಮುಗಿಸ್ತೀನಿ. ಸಾಧು ಸುಂದರ್ ಸಿಂಗ್ ಒಬ್ರು ಒಂದು ದಿವಸ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಿದ್ರಂತೆ. ಟ್ರೈನ್ ನಲ್ಲಿ ಪ್ರಯಾಣ ಮಾಡುವಾಗ ಅವರ ಕೈಯಲ್ಲಿ ಯೋಹಾನನು ಬರೆದ ಸುವಾರ್ತೆಯ ಕರಪತ್ರದ ಕೆಲವು ಭಾಗ ಇತ್ತು. ಟ್ರ್ಯಾಕ್ಸ್ ಎಂಬುದಾಗಿ ಹೇಳ್ತೀವಿ. ಆ ದಿವಸಗಳಲ್ಲಿ ಟ್ರ್ಯಾಕ್ಸ್ ಅನ್ಸ್ತಾ ಇದ್ರು. ಈ ಯೋಹಾನನ ಬರೆದ ಸುವಾರ್ತೆಯ ಕರಪತ್ರ ಹಿಡ್ಕೊಂಡು ತನ್ನ ಪಕ್ಕದಲ್ಲಿ ಕೂತ್ಕೊಂಡಿರುವಂತ ಯಾವುದೋ ಒಂದು ಅನ್ಯ ಧರ್ಮದ ವ್ಯಕ್ತಿಗೆ ಸುವಾರ್ತೆಯನ್ನು ಸಾರುವಾಗ ಅವನಿಗೆ ಬಹಳ ಕೋಪ ಬರ್ತದಂತೆ. ಅವನ ವಾಕ್ಯ ಕೇಳಲ್ಲ, ಅವನ ವಾಕ್ಯಕ್ಕೆ ಅಲಕ್ಷ್ಯ ಮಾಡ್ತಾನೆ. ಆ ಕರಪತ್ರ ಕಸ್ಕೊಂಡು ಆ ಕಿಟಕಿ ಟ್ರೈನ್ ವಿಂಡೋ ಇಂದ ಅದನ್ನು ಬಿಸಾಡ್ಬಿಡ್ತಾನಂತೆ. ಈ ಕರಪತ್ರ ಹಾರಿ ಹೋಗಿ ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಆ ಒಂದು ಟ್ರ್ಯಾಕ್ ಮೇಲೆ ಬಿದ್ದ್ಬಿಡುತ್ತೆ. ಆ ಟ್ರ್ಯಾಕ್ ಮೇಲೆ ಬಿದ್ದ ನಂತರ ಅದು ಯೋಹಾನನ ಬರೆದ ಸುವಾರ್ತೆಗೆ ಸಂಬಂಧಪಟ್ಟಂತ ಒಂದು ಟ್ರ್ಯಾಕ್ ಆಗಿರುತ್ತೆ. ಅದು ಬಿದ್ದ ನಂತರ ಯಾವನೊಬ್ಬ ಯವನಸ್ಥ ಹುಡುಗ ಆ ಟ್ರ್ಯಾಕ್ ಮೇಲೆ, ಆ ಒಂದು ಟ್ರೈನ್ ಟ್ರ್ಯಾಕ್ ಮೇಲೆ ಸುಸೈಡ್ ಮಾಡ್ಕೊಳ್ಳಿಕ್ಕೆ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅವನಲ್ಲಿ ಬಂದ್ಬಿಡ್ತಾನೆ. ಅವನ ಆತ್ಮಹತ್ಯೆ ಮಾಡಕ್ಕೆ ಬಂದ ಸ್ಥಳದಲ್ಲಿಯೇ ಈ ಕರಪತ್ರ ಅವನ ಕೈಗೆ ಸಿಗುತ್ತೆ. ಅವನ ಕಾಲ್ ಬಳಿಯಲ್ಲಿ ಅದು ಬಿದ್ದಿರುವುದನ್ನು ಅವನು ಕಾಣುವಂತವನಾಗಿದ್ದಾನೆ. ಯಾವ ಕ್ಷಣ ಆ ಕರಪತ್ರ ಅವನ ಕೈಯಲ್ಲಿ ತೆಗೆದುಕೊಳ್ತಾನೋ ಯೋಹಾನ ಬರೆದ ಸುವಾರ್ತೆಯಲ್ಲಿರುವಂತ ಅನೇಕ ವಾಕ್ಯಗಳಲ್ಲಿ ಅವನ ಕಣ್ಣಿಗೆ ಬೀಳುವಂತದ್ದಾಗಿದೆ. ಆ ಕರಪತ್ರವನ್ನು ಓದ್ತಾ ಹೋಗ್ತಾನೆ. ಪ್ರಾರಂಭವಾಗುತ್ತೆ, ಆತನು ಯೇಸು ಸ್ವಾಮಿಯೇ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ಯೇಸು ಎಂಬುದಾಗಿ ಆತನು ಓದ್ತಾ ಹೋದಾಗೆಲ್ಲ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟನೆಂಬುದ ವಾಕ್ಯವನ್ನು ಓದುವಂತನಾಗಿದ್ದಾನೆ. ಆ ವಾಕ್ಯ ಓದುವಾಗ ಯೇಸುವೆ ಜೀವ ಕೊಡುವಂತ ರೊಟ್ಟಿಯಾಗಿದ್ದಾನೆ, ಯೇಸುವೆ ಜೀವ ಜಲವಾಗಿದ್ದಾನೆ, ಯೇಸುವೆ ಮಾರ್ಗವು ಸತ್ಯವು ಜೀವವಾಗಿದ್ದಾನೆ, ಯೇಸುವೆ ಜೀವವು ಪುನರುತ್ಥಾನವಾಗಿದ್ದಾನೆ. ಯೇಸುವಿನ ಬಳಿಗೆ ಬರುವವರಿಗೆ ನಾನು ಎಂದಿಗೂ ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಾನು ನಿಮ್ಮನ್ನು ಎಂದಿಗೂ ತ್ಯಜಿಸುವುದಿಲ್ಲ. ಇನ್ನು ಎಲ್ಲ ವಾಕ್ಯಗಳು ಯೋಹಾನನ ಬರೆದ ಸುವಾರ್ತೆ ವಾಕ್ಯಗಳು ಬರುವಾಗ ಅವನಿಗೆ ಬಹಳ ಮನಸ್ಸಿಗೆ ಖುಷಿ ಆಗ್ತದ್ರಿ. ಯೇಸು ನನ್ನ ಪ್ರಭು, ನನ್ನ ಕರ್ತನು, ನನ್ನ ಪ್ರಾಣ ಉಳಿಸಕ್ಕೆ ಈ ವಾಕ್ಯಗಳನ್ನು ಕೊಟ್ಟಿದ್ದಾನಂತೇಳಿ ದ ಮ್ಯಾನ್ ಹೂ ವಾಸ್ ಅಬೌಟ್ ಟು ಡೈ, he received the words of life in his life. ಆ ಒಂದು ಜೀವದ ಜಲದ ಅಥವಾ ಜೀವದ ರೊಟ್ಟಿಯ ನಿತ್ಯ ಜೀವದ ವಾಕ್ಯಗಳನ್ನು ತನ್ನ ಲೈಫಲ್ಲಿ ತೆಗೆದುಕೊಂಡು ಹಿಂತಿರುಗಿ ಹೋಗಿ ಒಂದು ಪಾಸ್ಟರ್ಗೆ ಭೇಟಿಯಾಗಿ ತನ್ನ ಲೈಫ್ ನಲ್ಲಿ ರಕ್ಷಣಾ ಅನುಭವಕ್ಕೆ ಬಂದು ದೀಕ್ಷಾ ಸ್ಥಾನವನ್ನು ಹೊಂದಿ ಆ ಘಟನೆ ಏನ್ ಹೇಳ್ತದೆ ಗೊತ್ತುಂಟ, ಆತನೊಂದು ದೊಡ್ಡ ಒಳ್ಳೆ ಸೇವಕನಾದನು ಎಂಬುದಾಗಿ ವಾಕ್ಯದಲ್ಲಿ ಅಥವಾ ಘಟನೆಗಳಲ್ಲಿ ನಮಗೆ ತಿಳಿಸಲ್ಪಡುವಂತದ್ದಾಗಿದೆ. ಆದ್ರಿಂದ
ದೇವರ ವಾಕ್ಯವು ಬಲವಾಗಿದೆ, ದೇವರ ವಾಕ್ಯವು ಜೀವವುಳ್ಳ ವಾಕ್ಯವಾಗಿದೆ. ದೇವರ ವಾಕ್ಯದಲ್ಲಿ ನಾವೆಲ್ಲರೂ ನೆಲೆಗೊಂಡಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಈ ದಿವಸ ನಿನ್ನ ನನ್ನ ಆಹಾರವೇನಾಗಿದೆ, ವಾಟ್ ಈಸ್ ಯುವರ್ ಫುಡ್? ಈ ಆಹಾರವು ಒಳ್ಳೆಯದು, ಉತ್ತಮವಾಗಿರುವಂತೆ ಆಹಾರವನ್ನು ಸೇವಿಸುವಾಗ ನಾವು ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಡೆಯುವಂತೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಕೊನೆಯ ಪ್ರಾರ್ಥನೆ ಮಾಡೋಣ. ಸಭೆಯವರಿಗೆ ತಿಳಿಸುವಂತ ವಿಷಯಗಳು ಇಷ್ಟೇ. ನಾವೆಲ್ಲ ಇದೇ ರೀತಿಯಲ್ಲಿ ಸ್ಟಿಲ್ ನಮಗೆ ನೆಕ್ಸ್ಟ್ ಗೈಡ್ಲೈನ್ಸ್ ಬರುವವರೆಗೆ ನಾವು ಆನ್ಲೈನ್ ಮಾಧ್ಯಮದ ಮೂಲಕ ಆರಾಧನೆಗಳನ್ನು ನಾವು ಮಾಡ್ತಾ ಇರುವಂತವರಾಗಿದ್ದೇವೆ. ಆದ್ದರಿಂದ ನೀವೆಲ್ಲರೂ ಇದೇ ರೀತಿಯಲ್ಲಿ ಭಾಗವಹಿಸ್ತಾ ಇರ್ರಿ, ಇತರರಿಗೆ ತಿಳಿಸ್ರಿ ಮತ್ತು ವಾಕ್ಯಗಳನ್ನು ಹೊಂದಿ ನೀವು ಆಶೀರ್ವಾದವನ್ನು ಹೊಂದಬೇಕೆಂಬುದಾಗಿ ನಿಮ್ಮನ್ನು ಪ್ರೇರೇಪಿಸುವಂತನಾಗಿದ್ದಾನೆ. ಕೊನೆ ಪ್ರಾರ್ಥನೆ ಮಾಡೋಣ. ಕರ್ತನು ನಮ್ಮ ಈ ದಿವಸವನ್ನು, ಈ ವಾರದಲ್ಲಿ ಹುಟ್ಟಿದ ಹಬ್ಬವನ್ನು, ವೆಡ್ಡಿಂಗ್ ಆನಿವರ್ಸರಿಯನ್ನು ಆಚರಿಸುವಂತವರ ಕುಟುಂಬಗಳನ್ನು, ಜೀವಿತವನ್ನು ಆಶೀರ್ವಾದ ಮಾಡಲಿ. ನಾವು ಸಮರ್ಪಿಸಿರುವಂತಹ ಕಾಣಿಕೆ ಕರ್ತನು ಅದನ್ನು ಮೆಚ್ಚಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆ ಆಗಿದೆ. ತಲೆ ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ ಆ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸುಂದರವಾದಂಥ ದಿವಸಕ್ಕಾಗಿ, ನಿನ್ನ ಸನ್ನಿಧಿಯಲ್ಲಿ ಬರುವಂತೆ ನಿನ್ನ ಜೀವಳ ವಾಕ್ಯವನ್ನು ಧ್ಯಾನ ಮಾಡುವಂತ ಕೃಪೆ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರ. ಜೀವದ ರೊಟ್ಟಿ ನಾನೇ ಎಂಬುದಾಗಿ ಹೇಳಿದಿ ಸ್ವಾಮಿ. ಜೀವದ ರೊಟ್ಟಿ ಆಗಿರುವಂತ ನಿನ್ನನ್ನು ನಾವು ತೆಗೆದುಕೊಂಡು ಸೇವಿಸಿ ನಮ್ಮ ಜೀವಿತದಲ್ಲಿ ಸ್ವಾಮಿ ಅವುಗಳನ್ನು ನಾವು ಧರಿಸಿಕೊಂಡು ನಾವು ಬದುಕುವಂತೆ ನಮ್ಮೆಲ್ಲರಿಗೆ ಸಹಾಯ ನೀಡು. ನೀನೇ ನಮಗೆ ಅನ್ನಪಾನವು, ನೀನೇ ನಮಗೆ ಆತ್ಮೀಯ ಆಹಾರವಾಗಿದ್ದಿ, ನೀನೇ ನಮಗೆ ಬಲವು, ದುರ್ಗವು, ಗುರಾಣಿಯು, ಕೋಟೆ ಆಗಿದ್ದಿ ಸ್ವಾಮಿ. ನಮ್ಮ ಮೇಲೆ ನಿನ್ನ ಹಸ್ತವಿರಲಿ ಸ್ವಾಮಿ. ಪ್ರಿಯ ಮಕ್ಕಳು ಯಥಾರ್ಥವಾಗಿ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ. ಕಾಣಿಕೆಯನ್ನು ಸ್ವೀಕಾರ ಮಾಡು, ಆಶೀರ್ವಾದ ಮಾಡು. ನಿನ್ನ ಸೇವೆ, ನಿನ್ನ ರಾಜ್ಯ, ನಿನ್ನ ಕಾರ್ಯದಲ್ಲಿ ಹೆಚ್ಚೆಚ್ಚಾಗಿ ಕಾಣಿಕೆಯನ್ನು ಉಪಯೋಗ ಪಡಿಸಿಕೊ ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ ಸ್ವಾಮಿ. ಅದೇ ರೀತಿಯಲ್ಲಿ ಈ ದಿವಸ, ಈ ವಾರ ತಮ್ಮ ಜನನದ ದಿನಗಳನ್ನು, ವೆಡ್ಡಿಂಗ್ ಆನಿವರ್ಸರಿಯನ್ನು ಆಚರಿಸುವಂತ ಎಲ್ಲರನ್ನೂ ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಎಲ್ಲರ ಮನೆ, ಜೀವಿತ, ಕುಟುಂಬಗಳಲ್ಲಿ ನೀನು ಸದಾಕಾಲ ಇರು ಸ್ವಾಮಿ. ನಾವು ತಿರುಗಿ ಭೇಟಿ ಆಗುವವರೆಗೆ ನಮ್ಮ ಜೊತೆಲಿರು. ಘನ ಮಾನ ಮಹಿಮೆ ನಿನಗಾಗಲಿ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೊಟ್ಟಾಗ್ಯೂ ಏನು ಸಾಲದು. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದದಿಂದ ಕೊಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ಐಕ್ಯತೆಯು ನಿಮ್ಮೆಲ್ಲರ ಸಂಗಡ ಇಂದಿಗೂ ಇನ್ನೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್.